15/12/2007 ಬಾಪ್ದಾದ ವಿಶೇಷವಾಗಿ ನೀಡಿರ್ತಕ್ಕಂತಹ ಸಂದೇಶ ಗುಲ್ಜಾರ್ ದಾದಿಯವರ ಮುಖಾಂತರ ಅದನ್ನ ಕೇಳೋಣ. आज बहुत अच्छा वतन का दृश्य था। आज बाप दादा ने वतन में सभी एडवांस पार्टी वालों को बुलाया। एडवांस पार्टी ने कहा कि हम सभी एडवांस पार्टी वालों का एडवांस स्टेज वालों को याद प्यार देना. ಗುಲ್ಜಾರ್ ದಾದಿಯವರು ಟ್ರಾನ್ಸ್ ಅಲ್ಲಿ ಧ್ಯಾನದಲ್ಲಿ ಹೋಗಿರ್ತಾರೆ. ಕೆಲವಾರು ನಿಮಿಷಗಳು 5, 10, 15 ನಿಮಿಷಗಳು ಕೆಲವು ಸಲ ಟ್ರಾನ್ಸ್ ಅಲ್ಲಿ ಇರ್ತಾರೆ. ಆ ಸಮಯದಲ್ಲಿ ಬಾಬಾವರ ಜೊತೆಯಲ್ಲಿ ಅವರು ಮಾತಾಡ್ತಾರೆ ಸೂಕ್ಷ್ಮ ವತನದಲ್ಲಿ. ಬಾಬರವರು ಅವರಿಗೆ ಅನೇಕ ಸಂದೇಶಗಳನ್ನ ಅಥವಾ ಆದೇಶಗಳನ್ನ ಹೇಳಿರ್ತಾರೆ ಮತ್ತು ಅನೇಕ ದೃಶ್ಯಗಳನ್ನು ಗುಲ್ಜಾರ್ ದಾದಿಯವರು ಸೂಕ್ಷ್ಮ ವತನದಲ್ಲಿ ನೋಡಿರ್ತಾರೆ. ಅದೆಲ್ಲವನ್ನ ಮತ್ತೆ ದಾದಿಯವರು ಟ್ರಾನ್ಸ್ನಿಂದ ವ್ಯಕ್ತದಲ್ಲಿ ಬಂದ ಮೇಲೆ ಗದ್ದುಗೆಯ ಮೇಲೆ ಕೂತ್ಕೊಂಡೇನೆ ಅವಾಗ್ಲೇನೆ ಸಂದೇಶವನ್ನೆಲ್ಲ ಹೇಳ್ಬಿಡ್ತಾ ಇದ್ರು. ಈ ರೀತಿನಲ್ಲಿ ದಾದಿಯವರು ಸಂದೇಶ ಹೇಳ್ತಾ ಇದ್ದಾರೆ. ಆಗ ತಾನೇ ಟ್ರಾನ್ಸ್ ನಿಂದ ಬಂದ ತಕ್ಷಣ ಸಂದೇಶ ಹೇಳ್ತಾರೆ. ಇಂದು ಬಹು ಚೆನ್ನಾದಂತಹ ಒಂದು ದೃಶ್ಯ, ಬಹಳನೇ ಸುಂದರವಾದ ವತನದ ದೃಶ್ಯ ಇತ್ತು. ಏನಂದ್ರೆ ವತನದಲ್ಲಿ ಬಾಪ್ದಾದರವರು ಅಡ್ವಾನ್ಸ್ ಪಾರ್ಟಿಯಲ್ಲಿ ಹೋಗಿರ್ತಕ್ಕಂಥವ್ರೆಲ್ಲಾರನ್ನು ಸಹ ಕರೆಸಿದ್ರು ಅಂತ ಬಾಬಾ ಹೇಳ್ತಾರೆ. ನಮ್ಗೆಲ್ಲ ಗೊತ್ತಿದೆ, ನಮ್ಗೆ ಕಣ್ಣಿಗೆ ಕಾಣುವ ಈ ಪ್ರಪಂಚದ ಒಂದು ವ್ಯವಹಾರಗಳು ಅಥವಾ ಇಲ್ಲಿನ ವ್ಯಕ್ತಿಗಳ ಒಂದು ಆಗು ಹೋಗುಗಳು, ಕಾರೋಬಾರುಗಳು ಅಥವಾ ಆಡಳಿತಗಳು, ಇವೆಲ್ಲ ನಮಗೆ ಪ್ರಪಂಚಿಕವಾಗಿರ್ತಕ್ಕಂತಹುದು ಈ ಸ್ಥೂಲ ಕಣ್ಣುಗಳಿಗೆ ಕಾಣುತ್ತೆ. ಆದರೆ ಮತ್ತೊಂದು ಸೂಕ್ಷ್ಮವಾದಂತಹ ಒಂದು ಆಡಳಿತ ನಡೀತಾ ಇರುತ್ತೆ. ಸೂಕ್ಷ್ಮವಾದಂತಹ ಒಂದು ವ್ಯವಹಾರ, ಕಾರೋಬಾರು ಸಹ ನಡೀತಾ ಇರುತ್ತೆ. ಅದೇ ಸೂಕ್ಷ್ಮ ವತನದ ಕಾರೋಬಾರು. ಅಲ್ಲಿ ಬಾಪ್ದಾದ ಮತ್ತು ಅಡ್ವಾನ್ಸ್ ಪಾರ್ಟಿಯವರು ಸೇರಿರ್ತಾರೆ. ಆ ಬಗ್ಗೆ ದಾದಿಯವರು ಏನನ್ನ ನೋಡಿದ್ರು ಅದನ್ನ ತಿಳಿಸ್ತಾ ಇದ್ದಾರೆ. ಅಡ್ವಾನ್ಸ್ ಪಾರ್ಟಿನೇ ಕಹಾ कि हम सब एडवांस पार्टी वालों का एडवांस स्टेज वालों को याद प्यार देना. ಈ ವತನದಲ್ಲಿದ್ದಂತ ಅಡ್ವಾನ್ಸ್ ಪಾರ್ಟಿಯವರು ಏನ್ ಹೇಳ್ತಾರೆ ಅಂದ್ರೆ ದಾದಿಜಿಯವರಿಗೆ, ನೀನು ಈ ಸಾಕಾರಕ್ಕೆ ಹೋದ ಮೇಲೆ ಅಡ್ವಾನ್ಸ್ ಸ್ಟೇಜ್ ನಲ್ಲಿ ಇರ್ತಕ್ಕಂಥವರಿಗೆ ನೆನಪು ಪ್ರೀತಿಯನ್ನ ತಿಳಿಸ್ಬೇಕು ಅಂತ ಹೇಳ್ತಾರೆ. ಈಗ ನೀವು ಅಡ್ವಾನ್ಸ್ ಪಾರ್ಟಿ ಅನ್ನೋ ಪದವನ್ನ ಕೇಳಿದ್ದೀರ, ಆದ್ರೆ ಅಡ್ವಾನ್ಸ್ ಸ್ಟೇಜ್ ಅನ್ನೋ ಪದದ ಅರ್ಥ ಇದ್ರ ಬಗ್ಗೆ ನಮ್ಗೆ ಜಾಸ್ತಿ ಪದೇ ಪದೇ ಈ ಪದವನ್ನ ನಾವು ಬಳಸೋದಿಲ್ವಲ್ಲ, ಅದರಿಂದ ನಮ್ಗೆ ಜಾಸ್ತಿ ಇದ್ರ ಬಗ್ಗೆ ಗೊತ್ತಿಲ್ಲ. ಅಡ್ವಾನ್ಸ್ ಸ್ಟೇಜ್ ಅಂತಂದ್ರೇನು? ನಾಳೆಯ ಒಂದು ಸೂಕ್ಷ್ಮ ದೇವತೆ ಮತ್ತು ದೇವತೆಯ ಸ್ಥಿತಿಯನ್ನ ಈಗಲೇ ಯಾರು ಪಡ್ಕೊಂಡಿದ್ದಾರೆ ಅವರು ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಅಂತ. ನೋಡಿ, ಯಾರಿಗಾದ್ರೂ ನಾವು ಗ್ರೀಟಿಂಗ್ಸ್ ಕೊಡ್ತೀವಲ್ಲ, ಇನ್ ಅಡ್ವಾನ್ಸ್ ನಾವು ಶುಭಾಶಯಗಳನ್ನ ಕಳಿಸ್ತಾ ಇದ್ದೀವಿ. ಹಬ್ಬ ನಾಳೆ ಇರುತ್ತೆ, ಆದ್ರೆ ಇವತ್ತೇ ನಾವು ಗ್ರೀಟಿಂಗ್ ಕಳಿಸುವಾಗ ಏನ್ ಹೇಳ್ತೀವಿ? ಅಡ್ವಾನ್ಸ್ ಅಲ್ಲಿ ನಿಮ್ಗೆ ಕಳಿಸ್ತಾ ಇದ್ದೀವಿ ಅಂತ. ಹಾಗೆ ಅಡ್ವಾನ್ಸ್ ಸ್ಟೇಜ್ ಅಂದ್ರೇನು? ನಾಳೆ ಅಂದ್ರೆ ಇನ್ನು ನಾವು ಮುಂದುವರೆದು ಯಾವ ಕರ್ಮಾತೀತ ಸ್ಥಿತಿ, ಫರಿಷ್ಠಾ ಸ್ಥಿತಿ ಇದನ್ನೆಲ್ಲ ಏನ್ ಪಡ್ಕೊಳ್ಳೋರು ಇದ್ದೇವೆ, ಆ ಸ್ಥಿತಿಯಲ್ಲಿ ನಾವು ಈಗ್ಲಿಂದಲೇ ನಾವು ಇದ್ದಿರ್ತೀವಿ. ಈಗ್ಲೇ ಆ ಸ್ಟೇಜ್ ಅಂತಕ್ಕಂಥದ್ದು ನಮಗೆ ಅನುಭವ ಆಗ್ತಾ ಇರುತ್ತೆ. ಅಂತಹ ಮಕ್ಕಳಿಗೆ ಅಡ್ವಾನ್ಸ್ ಸ್ಟೇಜ್ ನವರು ಅಂತಾರೆ. ಅಂದ್ರೆ ಈ ಅಡ್ವಾನ್ಸ್ ಸ್ಟೇಜ್ ಅಂದ್ರೇನು? ಬಾಬಾ ಹೇಳ್ದಂಗೆ ಎಲ್ಲಾ ಶ್ರೀಮತದಂತೆ ನಡ್ಕೊಂಡು, ಎಲ್ಲಾ ಧಾರಣೆ ಮಾಡಿ ಮತ್ತು ಎಲ್ಲಾ ಪಾಪ ಕರ್ಮಗಳನ್ನೆಲ್ಲ, ತಮೋ ಗುಣಗಳನ್ನೆಲ್ಲ ಕಳ್ಕೊಂಡು, ಭಸ್ಮ ಮಾಡ್ಕೊಂಡು ಪರಿಶುದ್ಧ ಆತ್ಮರಾಗಿ ಈ ದೇಹ ತ್ಯಜಿಸಿದ ಮೇಲೆ ಅವರಿಗೆ ಮತ್ತೆ ಜನ್ಮ ತಗೊಳ್ಳೋದಿಲ್ಲ. ಅವ್ರಿಗೆ ಕಲಿಯುಗದ ಪತಿತ ಪ್ರಪಂಚದಲ್ಲಿ, ಪತಿತ ಶರೀರದಲ್ಲಿ ಅವರು ಕರ್ಮ ಬಂಧನದ ಆ ಜನ್ಮ ಅವರಿಗೆ ಮತ್ತೆ ಪಡ್ಕೊಳ್ಳೋದಿಲ್ಲ. ಅಂತಹ ರೀತಿನಲ್ಲಿ ಅವರು ಈ ದೇಹದಲ್ಲಿ ಇದ್ದಾಗ್ಲೇನೆ ಸಂಪೂರ್ಣತೆಯ ಪುರುಷಾರ್ಥವನ್ನ ಮಾಡಿರ್ತಾರೆ. ಅಂದ್ರೆ ಯೋಗದಲ್ಲಿ ಒಬ್ಬ ತಂದೆಯ ನೆನಪನ್ನ ಮಾಡ್ತಕ್ಕಂತಹುದು, ಶ್ರೀಮತವನ್ನ ಫಾಲೋ ಮಾಡೋದು, ಪ್ರತಿಯೊಂದ್ರಲ್ಲೂ ಸಹ ಅವರು ಸರಿಯಾಗಿ ಬಾಬಾ ಹೇಳ್ದಂಗೆ ನಡ್ಕೊಂಡು, ಅವರು ಹೇಳ್ತಾರಲ್ಲ,
ಈ ಒಂದು ಇದೇ ಜನ್ಮ ಕಡೆ ನುಡಿದಂತೆ ನಡೆ ಇದೇ ಜನ್ಮ ಕಡೆ ಅಂತ. ಹಾಗೆ ಅವರು ಬಾಬರವರ ವಾಣಿನಲ್ಲಿ ಏನ್ ನುಡಿತಾರೋ ಅದರಂತೆ ನಡ್ಕೊಳ್ತಾರೆ ಮತ್ತು ಅವರಿಗೆ ಇದೇ ಅಂತ್ಯದ ಶರೀರವಾಗಿರುತ್ತೆ. ಮತ್ತೆ ಅವರು ದೇಹ ತ್ಯಜಿಸಿದ ನಂತರ ಸೂಕ್ಷ್ಮವತನ ವಾಸಿಗಳಾಗಿ ಅಂದ್ರೆ ಅಡ್ವಾನ್ಸ್ ಪಾರ್ಟಿಯವರು ಅಂದ್ರೇನು, ಅವರು ಸೂಕ್ಷ್ಮ ಶರೀರದಲ್ಲಿ ಇದ್ದುಕೊಂಡು ಸೇವೆಯನ್ನ ಮಾಡ್ತಾ ಇರ್ತಾರೆ. ಆ ರೀತಿ ಅವರಿಗೆ ಪಾತ್ರ ಇದ್ರೆ ಸೂಕ್ಷ್ಮ ಶರೀರದಲ್ಲಿ ಇದ್ಕೊಂಡು ಸೇವೆ ಮಾಡ್ತಾ ಆಮೇಲೆ ನೇರವಾಗಿ ಅವರು ಸತ್ಯಯುಗಕ್ಕೆ ಹೋಗಿ ಸ್ವರ್ಗದಲ್ಲಿ ಸತೋಪ್ರಧಾನವಾದಂತಹ ದೇವತಾ ಜನ್ಮವನ್ನ ಅವರು ಪಡ್ಕೊಳ್ತಾರೆ. ಈ ತರದಲ್ಲಿ ಅಡ್ವಾನ್ಸ್ ಅಲ್ಲಿ ಆ ಒಂದು ಸ್ಥಿತಿಯನ್ನ ಅವರು ಈಗ್ಲೇ ಅವರಲ್ಲಿ ಪಡ್ಕೊಂಡಿರ್ತಾರೆ. ಅದನ್ನ ನಾವು ನೋಡಿದ್ವಲ್ಲ, ಗುಲ್ಜಾರ್ ದಾದಿಯವರು ಇರಬಹುದು ಅಥವಾ ಅನೇಕ ದಾದಿಯರಿರಬಹುದು, ಅವರು ದೇಹ ಬಿಟ್ಟ ನಂತರ ಸೂಕ್ಷ್ಮವತನ ವಾಸಿಗಳಾದ್ರು ದೇವತೆಗಳು ಮುಂದೆ ಆಗ್ತಾರೆ, ಅದು ಆಮೇಲಿನ ಮಾತು. ಆದ್ರೆ ಇದ್ದಾಗ್ಲೇನೆ ಅವರು ಏನಾಗಿದ್ರು, ಕರ್ಮಾತೀತ ಸ್ಥಿತಿಯಲ್ಲಿದ್ರು. ಅವರಿಂದ ಯಾವ ಒಂದು ವ್ಯರ್ಥ ಆಗ್ಲಿ ಅಥವಾ ನೆಗೆಟಿವ್ ಆಗ್ಲಿ ಏನೂ ಇರ್ತಿರ್ಲಿಲ್ಲ. ಅವರು ಸಂಪೂರ್ಣ ಪರಿಪೂರ್ಣವಾದಂತಹ ಪವಿತ್ರವಾದಂತಹ ಸ್ಥಿತಿಯಲ್ಲಿ ಇರ್ತಾ ಇದ್ರು. ಅಂತಹ ಮಕ್ಕಳಿಗೆ ನೆನಪು ಪ್ರೀತಿ ಕೊಡಿ ಅಂತ ಅಡ್ವಾನ್ಸ್ ಪಾರ್ಟಿ ಅವರು ದಾದಿಯವರ ಕೈಯಲ್ಲಿ ಹೇಳಿ ಕಳಿಸ್ತಾರೆ. तो आप एडवांस स्टेज वाले हो, वो एडवांस पार्टी वाले हैं, तो आपको बहुत याद प्यार दिया है। और आज बाप दादा ने काफी वर्ष अव्यक्त पार्ट चलने के निमित्त दादी को और गुलजार को दोनों को अपने साथ बिठाया. ಈಗ ವತನದಲ್ಲಿ ಇರ್ತಕ್ಕಂಥವ್ರು ಅಡ್ವಾನ್ಸ್ ಪಾರ್ಟಿಯವರು, ಈ ಸಾಕಾರದಲ್ಲಿರ್ತಕ್ಕಂಥ ನಾವೆಲ್ಲನು ಯಾರಿದ್ದೀರೋ ಅವರು ಅಡ್ವಾನ್ಸ್ ಸ್ಟೇಜ್ನವರು. ಇವತ್ತಿನ ದಿನ ಬಾಪ್ ದಾದ ಬಹು ವರ್ಷಗಳಿಂದ ಅವ್ಯಕ್ತ ಪಾತ್ರ ಮಾಡಿದಂತಹ ನಿಮಿತ್ತ ದಾದಿ ಮತ್ತು ಗುಲ್ಜಾರ್ ದಾದಿ ಇಬ್ಬರನ್ನು ಸಹ ಜೊತೆಯಲ್ಲಿ ಕೂಡಿಸ್ಕೊಂಡಿದ್ರು. ಕಾಫಿ ವರ್ಷ ಅವ್ಯಕ್ತ ಪಾರ್ಟ್ ಕೋ ಹೋ ಗಯಾ ಹೈ, ವ್ಯಕ್ತಿ ಕಿ ಸೇವಾ ಸೇ ಭಿ ಅಧಿಕ ಅಲೌಕಿಕ ಪಾರ್ಟ್ ಚಲಾ ಹೈ. ಅಂದ್ರೆ ವತನದಲ್ಲಿ ಬಾಬಾ ಗುಲ್ಜಾರ್ ದಾದಿಯವರನ್ನು ಕುಡಿಸ್ಕೊಂಡ್ರು, ಮತ್ತೆ ಪ್ರಕಾಶ್ ಮಣಿ ದಾದಿಯವ್ರನ್ನು ಕುಡಿಸ್ಕೊಂಡು ಹೇಳ್ತಾರಂತೆ, ಈಗ ಬ್ರಹ್ಮ ಬಾಬಾ ಅವರ ಶರೀರದಲ್ಲಿ ಶಿವಬಾಬಾ ಅವರು ಬಂದು ಮುರಳಿಯನ್ನ ನುಡಿಸ್ತಾ ಇದ್ರು. ಅಂದ್ರೆ ಅದ್ ಯಾವಾಗಿಂದ ಶುರುವಾಯ್ತು? 1936 ಸಾಕ್ಷಾತ್ಕಾರಗಳು ಶುರುವಾಯ್ತು. ಅದು 36-37ರಿಂದ ಶುರುವಾಯ್ತು ಅಂತ ಇಟ್ಕೊಳ್ಳಿ. ಅಂದ್ರೆ ಬ್ರಹ್ಮ ಬಾಬಾ ದೇಹ ಬಿಟ್ಟಿದ್ದು 69, ಅಲ್ಲಿಗೆ ಎಷ್ಟು ವರ್ಷ ಆಯ್ತು? 37 ಅಂತ 36-37 ಅನ್ಕೊಂಡ್ರೆ 47, 57, 67 ಅಂದ್ರೆ ಸುಮಾರು 33 ಅಂದಾಜು ವರ್ಷಗಳು ಸಾಕಾರ ಬ್ರಹ್ಮ ಬಾಬಾ ಅವ್ರ ಮೂಲಕ ಸಾಕಾರದಲ್ಲಿ ವಾಣಿಯನ್ನ ನುಡಿಸಿದ್ರು. ಸುಮಾರು ಅಂದಾಜು 33 ವರ್ಷಗಳು. ಆದರೆ ಅವ್ಯಕ್ತ ವಾಣಿಗಳು ಅದಕ್ಕಿಂತಲೂ ಜಾಸ್ತಿ ಸಿಕ್ಕಿದೆ ನಮಗೆ. ಅಂದ್ರೆ ಅವ್ಯಕ್ತ ಪಾತ್ರ ಸಾಕಾರ ಪಾತ್ರಕ್ಕಿಂತ ಹೆಚ್ಚು ವರ್ಷಗಳು ಆ ಸೇವೆಯನ್ನ ಬಾಬಾ ನಮಗೆ ಕೊಟ್ಟಿದ್ದಾರೆ ಅನ್ನೋ ಮಾತನ್ನ ಬಾಬಾ ಜ್ಞಾಪಿಸ್ತಾ ಇದ್ದಾರೆ. ಏನ್ ಹೇಳ್ತಾರೆ? ಕಾಫಿ ವರ್ಷ ಅಂದ್ರೆ ಬಹು ವರ್ಷಗಳು ಅವ್ಯಕ್ತ ಪಾತ್ರ ಅಂತಕ್ಕಂತಹದ್ದು ನಡೆದಿದೆ. ವ್ಯಕ್ತ ಸೇವೆಗಿಂತಲೂ ಅತ್ಯಧಿಕವಾದ ಅಲೌಕಿಕವಾದ ಪಾತ್ರ ನಡೆಯಿತು. तो बाप दादा ने आज दोनों को बहुत स्नेह दिया. ಈಗ ನೋಡಿ 69ಕ್ಕೆ ಜನವರಿ ಬ್ರಹ್ಮ ಬಾಬಾ ಶರೀರ ಬಿಟ್ರು. 69ರಿಂದ ಆರಂಭವಾಗಿ ಈಗ 3 ವರ್ಷಗಳಾಯ್ತು ಬಾಬಾ ಬರೋದು, ನಿಮ್ ಮುರಳಿ ಹೇಳೋದು ನಿಲ್ಸಿ. 2-3 ವರ್ಷಗಳಾಯ್ತಲ್ಲ, ಅದ್ರವರೆಗೇನು ಸಹ ಬಾಬಾ ನಮ್ಗೆ ಹೇಳ್ತಾನೆ ಇದ್ರು. ಅಂದ್ರೆ 69ರಿಂದ ಇಲ್ಲಿಗೆ ಎಷ್ಟು ವರ್ಷ ಆಯ್ತು? 79, 89, 99, 109, 2019. ಹೀಗೆ ಸಾಧಾರಣ ಅಂದಾಜು ಒಂದು 49-50 ವರ್ಷಗಳವರೆಗೆ ನಮ್ಗೆ ಅವ್ಯಕ್ತ ಮಹಾವಾಕ್ಯಗಳ ಒಂದು ಪಾಲನೆ ಸಿಕ್ಕಿದೆ. तो आज दोनों को बहुत बाप दादा स्नेह दिया और एडवांस पार्टी वालों को बहुत स्वागत की. ಹೀಗೆ ಬಾಬಾ ಗುಲ್ಜಾರ್ ದಾದಿಯವರನ್ನ ಕೂಡಿಸ್ಕೊಂಡು, ಅಂದ್ರೆ ಬಾಬಾ ಸೂಕ್ಷ್ಮವತನದಲ್ಲಿ ಅವ್ರನ್ನ ನೋಡ್ತಾ ಹೇಳ್ತಾರೆ ಅಂತ, ನೀವು ಅವ್ಯಕ್ತ ಒಂದು ಪಾಲನೆ, ಅವ್ಯಕ್ತವಾದಂತಹ ಸ್ನೇಹದ ಪಾತ್ರ ಬಹಳ ನಡೀತು. ಅಡ್ವಾನ್ಸ್ ಪಾರ್ಟಿಯವರನ್ನು ಬಾಬಾ ಬಹಳನೇ ಅವರೆಲ್ಲಾರು ಬಂದಿದ್ರು, ಅವರೆಲ್ರಿಗೂ ಸ್ವಾಗತ ಮಾಡಿದ್ರು. ಬಾಪ್ ದಾದಾ ಕೋ ದೋನೋ ಕೋ ಬಾಹೋ ಕಾ ಹಾರ್ ಪೆಹನಾಯ. ಬಾಬಾ ಗುಲ್ಜಾರ್ ದಾದಿ ಮತ್ತೆ ಪ್ರಕಾಶ್ ಮಣಿ ದಾದಿ ಅವರಿಬ್ಬರಿಗೂ ಸಹ
ಏನ್ ಮಾಡ್ತಾರೆ, ಪಕ್ಕದಲ್ಲಿ ಕೂಡಿಸ್ಕೊಂಡಿರ್ತಾರೆ ಮತ್ತು ದಾದಿಯವರಿಗೆ ತನ್ನ ಬಾಹುಗಳ ಮಾಲೆಯನ್ನ ತೊಡಿಸ್ತಾರೆ. ಗಲೆ ಲಗಾಯ ಅವ್ರ ದೋನೋಂ ಕೆ ಕಾರ್ಯ ಕೋ ಸುನಾಯ. ಈ ಕಡೆ ಒಂದ್ ಕಡೆ ಪ್ರಕಾಶ್ ಮಣಿ ದಾದಿಯವರು, ಇನ್ನೊಂದ್ ಕಡೆ ಗುಲ್ಜಾರ್ ದಾದಿಯವರು. ಅಂದ್ರೆ ಬ್ರಹ್ಮ ಬಾಬಾ ದೇಹ ತ್ಯಾಗ ಮಾಡದ್ಮೇಲೆ ಅವರ ಸ್ಥಾನವನ್ನ ತುಂಬಿದವರು, ಅವರ ಸ್ಥಾನಕ್ಕೆ ಜೀವ ತುಂಬಿದವರು ಇವರಿಬ್ರು ದಾದಿಯರು. ಪ್ರಕಾಶ್ ಮಣಿ ದಾದಿಯವರು ಸಾಕಾರದ ಎಲ್ಲಾ ಸಂಸ್ಥೆಯ ಎಲ್ಲಾ ಆಗು ಹೋಗುಗಳನ್ನ ಏನ್ ಮಾಡಿದ್ರು, ಇನ್ನಷ್ಟು ಮತ್ತಷ್ಟು ಬ್ರಹ್ಮ ಬಾಬಾ ಅವ್ರು ಇರೋರ್ಗಿಂತ ಜಾಸ್ತಿ ಅವ್ರದ್ದು ಸೇವೆ ನಡೆದೋಯ್ತು ಸಾಕಾರದಲ್ಲಿ. ಬ್ರಹ್ಮ ಬಾಬಾ ಅವರಿದ್ದಾಗ ಪಾಂಡವ ಭವನ ಒಂದೇ ಬಿಲ್ಡಿಂಗ್ ಇತ್ತು. ಅದ್ರಲ್ಲಿ ಅವಾಗ ಬಾಬಾ ಅವ್ರ ಕಾಲದಲ್ಲಿ ಹಿಸ್ಟ್ರಿ ಹಾಲ್ ಅಂತ ಇದೆಯಲ್ಲ, ಸಾಧಾರಣ ಅದೊಂದು 200 ಜಾಸ್ತಿ ಅಂದ್ರೆ ಕುತ್ಕೊಳ್ಳೋಷ್ಟು ಇರ್ಬೋದೇನೋ, ಅದು ಶುರುವಾಯ್ತು, ಅದಾಯ್ತು. ಪ್ರಕಾಶ್ ಮಣಿ ದಾದಿಯವರ ಕಾಲದಲ್ಲಿ ಮೆಡಿಟೇಷನ್ ಹಾಲ್ ಎಲ್ಲಿ ಪಾಂಡವ ಭವನದಲ್ಲೇ ಇದೆ. ಆಮೇಲೆ ಎದುರುಗಡೆ ಇರ್ತಕ್ಕಂತಹದ್ದೊಂದು ಓಂ ಶಾಂತಿ ಭವನ, ಜ್ಞಾನ ಸರೋವರ, ಇತ್ಯಾದಿ ಹೀಗೆ ಹಾಸ್ಪಿಟಲ್ಗಳು, ಗ್ಲೋಬಲ್ ಹಾಸ್ಪಿಟ್ಲು, ಆನಂತರ ಕೆಳಗೆ ಶಾಂತಿವನದಲ್ಲಂತೂ ಅದೊಂದು ಸಣ್ಣ ಬ್ರಹ್ಮಕುಮಾರ ಕುಮಾರಿಯರ ಒಂದು ಪುಟ್ಟ ಗ್ರಾಮ, ಪುಟ್ಟದೇನ್ ದೊಡ್ಡದಾಗಿರ್ತಕ್ಕಂಥ ನಗರದ ತರದಲ್ಲಿದೆ. ಇಷ್ಟೆಲ್ಲ ಪ್ರಕಾಶ್ ಮಣಿ ದಾದಿಯವರು ಬಾಬನ ಜೊತೆಗೆ ಇಟ್ಕೊಂಡು, ಬಾಬನ ಪ್ರೇರಣೆಯನ್ನ ತಗೊಂಡು ಬಾಬಾ ಮಾಡಿಸ್ತಾ ಇದ್ದಾರೆ ಅನ್ಬಿಟ್ಟು ಅವ್ರು ಅಷ್ಟೆಲ್ಲ ಸೇವೆ ಮಾಡಿದ್ರು. ಇನ್ನೊಂದ್ ಕಡೆ ಗುಲ್ಜಾರ್ ದಾದಿಯವರು ಶಿವಬಾಬಾ ಮತ್ತು ಬ್ರಹ್ಮ ಬಾಬಾ ಮೊದ್ಲು ಬಂದು ಹೇಗೆಲ್ಲ ಜ್ಞಾನ ಯೋಗದಿಂದ ಪಾಲನೆ ಮಾಡ್ತಾ ಇದ್ರು ಮಕ್ಕಳಿಗೆ, ಬ್ರಹ್ಮ ಬಾಬಾ ಇದ್ದಾಗ ಎಲ್ಲ ಜ್ಞಾನ ಯೋಗದಿಂದ ತೃಪ್ತರಾಗಿದ್ರು ತಾನೆ. ಬ್ರಹ್ಮ ಬಾಬಾ ಅವ್ರ ಶರೀರದಲ್ಲಿ ಶಿವಬಾಬಾ ಅವ್ರು ಬರೋ ಪಾರ್ಟ್ ಅನ್ನ ಎಂದೂ ಸಹ ವ್ಯತ್ಯಾಸ ಆಗಿರ್ಲಿಲ್ಲ. ಅಂದ್ರೆ ಬ್ರಹ್ಮ ಬಾಬಾ ಅವರ ರಥವನ್ನ ಶಿವಬಾಬನಿಗೆ ಸದಾಕಾಲ ಅರ್ಪಿಸಿದ್ರು. ಅದೇ ರೀತಿ ಗುಲ್ಜಾರ್ ದಾದಿಯವರು ಸಹ ಎಷ್ಟು ಸುದೀರ್ಘ ಕಾಲ, 49-50 ವರ್ಷಗಳ ಕಾಲ ಶಿವಬಾಬಾ ಮತ್ತು ಬ್ರಹ್ಮ ಬಾಬಾ ಅವರಿಬ್ರು ಸಹ ಗುಲ್ಜಾರ್ ದಾದಿಯವರ ತನುವಿನಲ್ಲಿ ಬಂದು ಮುರಳಿಯನ್ನ ನುಡಿಸ್ತಾ ಇದ್ರಲ್ಲ, ಅದು ಎಷ್ಟೊತ್ತು ಮುರಳಿ. ಎಲ್ಲಾ ಸಹೋದರ ಸಹೋದರಿಯರ ಅನುಭವ ಹೇಳ್ತಾರಲ್ಲ, ಸಂಜೆ ಇವತ್ತು 6 ಗಂಟೆಗೆ ಬಂದ್ರೆ ದಾದಿಯವರು ಇಳಿತಾ ಇದ್ದಿದ್ದು ಬೆಳಗಿನ ಜಾವ 5 ಗಂಟೆ 6 ಗಂಟೆ ಹಂಗೆ, ಅಥವಾ 4 ಗಂಟೆ ಹಿಂಗೆ. ಅವಾಗ ಅನೌನ್ಸ್ ಮಾಡ್ತಿದ್ರು ಇವತ್ತು ಕ್ಲಾಸ್ ಇಷ್ಟು ಗಂಟೆಗಿದೆ ಅಂತ, ಹೋಗಿ ಸ್ವಲ್ಪ ಫ್ರೆಶ್ ಆಗಿ ಮತ್ತೆ ಬೆಳಗ್ಗೆ ಕ್ಲಾಸ್ ತಪ್ತಿರ್ಲಿಲ್ಲ. ಈ ರೀತಿ ಅಷ್ಟೆಲ್ಲ ಮಾಡ್ಬೇಕಾದ್ರೆ ಗುಲ್ಜಾರ್ ದಾದಿಯವರ ಒಂದು ಶಿವಬಾಬಾ ಇದ್ದಾಗಂತೂ ರಥ ಅವ್ರ ಕಂಟ್ರೋಲ್ ನಲ್ಲಿ ಇಟ್ಕೊಳ್ತಾರ ಪ್ರಕೃತಿಯನ್ನ. ಅವ್ರು ಹೋದ ನಂತರ ಏನಿರ್ತದೆ, ಇವರ ಆತ್ಮಶಕ್ತಿಯಿಂದ ಅವರ ಪ್ರಕೃತಿಯನ್ನ ಅವರು ನಿಭಾಯಿಸ್ಬೇಕು. ಅದನ್ನ ವಿಶ್ರಾಂತಿ ಕೊಡ್ಬೇಕು, ಅದನ್ನ ನೋಡ್ಕೊಳ್ಬೇಕು. ಈ ಪ್ರಕಾರದಲ್ಲಿ ಇಷ್ಟೆಲ್ಲ ಸೇವೆಯನ್ನ ಗುಲ್ಜಾರ್ ದಾದಿಯವರು ಬಾಬರವರಿಗೆ ತನ್ನ ರಥವನ್ನ ಕೊಟ್ರು. ಅಂದ್ರೆ ಯಜ್ಞದ 2 ಸಾಕಾರದ ಮತ್ತು ಅವ್ಯಕ್ತದ, ಅಂದ್ರೇನು ಸಾಕಾರದನ್ನೆಲ್ಲ ಸಂಸ್ಥೆಯನ್ನೆಲ್ಲ ಪ್ರಕಾಶ್ ಮಣಿ ದಾದಿ ನೋಡ್ಕೊತಾ ಇದ್ರು. ಶಿವಬಾಬಾ ಬರೋದು, ಮುರಳಿ ನುಡಿಸಿ ಜ್ಞಾನ ಯೋಗದ ಪಾಲನೆ ಕೊಡೋ ವಿಷಯದಲ್ಲಿ ಗುಲ್ಜಾರ್ ದಾದಿ ತಮ್ಮ ದೇಹವನ್ನೇ ದಾನ ಮಾಡಿದ್ರಲ್ಲ ಶಿವಬಾಬಾ ಅವರಿಗೆ. ಅದು ಈ ಸೇವೆಯನ್ನ ಪ್ರಶಂಸೆ ಮಾಡ್ತಾ ಬಾಬಾ ಅವರನ್ನ ಆತ್ಮೀಯವಾಗಿ ಒಂದು ಸಾಂತ್ವನವನ್ನ ಅಥವಾ ಅವರಿಗೆ ಪಕ್ಕದಲ್ಲಿ ಕೂಡಿಸಿ ಅವರಿಗೆ ಪ್ರೀತಿಯನ್ನ ಕೊಡ್ತಾ ಇದ್ದಾರೆ. ಇದೆಷ್ಟು ಚೆನ್ನಾಗಿ ಅತ್ಯಧಿಕವಾದ ಕಾಲ ಈ ಅವ್ಯಕ್ತ ಪಾರ್ಟ್ ನಡೀತು. तो बाप दादा ने आज दोनों को बहुत बहुत स्नेह दिया और एडवांस पार्टी वालों ने बहुत स्वागत की. ಮತ್ತು ಅದ್ರ ಜೊತೆನಲ್ಲಿ ಅಡ್ವಾನ್ಸ್ ಪಾರ್ಟಿಯವರು ಸಹ ದಾದಿಯವರಿಗೆ ಬಹಳನೇ ವೆಲ್ಕಮ್ ಮಾಡಿದ್ರು. ಬಾಪ್ ದಾದಾನೆ दोनों को बाहों का हार पहनाया और गले लगाया, दोनों के कार्य को सुनाया. दादी के लिए कहा, दादी ने परिवार और सेवा को साथियों को सभी को बहुत अच्छी तरह से चलाए. ಮತ್ತೆ ಬಾಬಾ ಪ್ರಕಾಶ್ ಮಣಿ ದಾದಿಯವರ ಬಗ್ಗೆ ಮಾತನ್ನ ಹೇಳ್ತಾರೆ. ದಾದಿಜಿಯವರು ಪರಿವಾರವನ್ನ ಚೆನ್ನಾಗಿ ನಿಭಾಯಿಸಿದ್ರು, ನಡೆಸಿದ್ರು, ಸೇವೆಯನ್ನ ಚೆನ್ನಾಗಿ ಮಾಡಿದ್ರು. ಸಾಥಿಯೊಂಕು ಜೊತೆಯಲ್ಲಿರ್ತಕ್ಕಂಥವ್ರನ್ನಾಗ್ಲಿ ಎಲ್ರನ್ನು ಬಹಳ ಚೆನ್ನಾಗಿ ನಡೆಸಿದ್ರು ಅಂತ ತಿಳಿಸಿದ್ರು ಬಾಬುವರು. ಹೌದಲ್ವಾ? ನೋಡಿ, ಪ್ರಕಾಶ್ ಮಣಿ ದಾದಿಯವರು ಇದ್ದ ಕಾಲದಿಂದ ಎಷ್ಟಾಯ್ತು. ಅವಾಗೆ ಬ್ರಹ್ಮ ಬಾಬುವರ ಕಾಲದಲ್ಲಿ ಪರಿವಾರದಲ್ಲಿ ಇನ್ನೂ ಎಷ್ಟು ಆ ಹಾಲ್ ಇದ್ದಿದ್ದೇನೆ ಒಂದು 200 ಜನ ಜಾಸ್ತಿ, ಮ್ಯಾಕ್ಸಿಮಮ್ ಅಷ್ಟು ಜನ ಸೇರಿರ್ಬಹುದೇನು.
ಆಮೇಲೆ ಪ್ರಕಾಶ್ ಮಣಿದಾದಿಯವರು ಆ ಸೇವೆಯನ್ನ ಎಷ್ಟು ಚೆನ್ನಾಗಿ ಮೇಲೆತ್ಕೊಂಡೋದ್ರು ಅಂದ್ರೆ ಅವ್ರ ಪರಿವಾರವನ್ನ ಚೆನ್ನಾಗಿ ನಡೆಸ್ಕೊಂಡೋದ್ರು. ಅಂದ್ರೆ ಬ್ರಹ್ಮ ಬಾಬು ಅವ್ರು ಹೇಗ್ ಪ್ರೀತಿ ತೋರಿಸ್ತಾ ಇದ್ರು, ಹೇಗೆ ಗಿಫ್ಟ್ ಕೊಡ್ತಾ ಇದ್ರು, ಹೇಗೆ ಅವರಿಗೆ ವಿಧ ವಿಧವಾದ ಭೋಜನಗಳನ್ನ ಎಲ್ಲಾನು ಮಾಡಿಸಿ ಎಲ್ಲರಿಗೂ ಸಹ ಬ್ರಹ್ಮ ಬಾಬರ್ ಹೇಗೆ ತೃಪ್ತಿದಾಯಕವಾದಂತ ಕ್ಲಾಸಸ್ ನೆಲ್ಲ ಮಾಡಿಸಿ ಪಕ್ಕಾ ಪಾಲನೆ ಕೊಡ್ತಿದ್ರು, ಅದೇ ತರ ಮಾಡ್ತಾ ಇದ್ರು. ಮತ್ತು ಸೇವೆ ಕಾನ್ಫರೆನ್ಸ್ ಗಳನ್ನ VIP ಗಳನ್ನೆಲ್ಲ ಕರೆಸೋದು, ಈ ತರ ಸೇವೆಯ ವೃದ್ಧಿ ಆಯ್ತು. ಮತ್ತೆ ಬಾಬನ್ ದಾದಿಯವರ ಜೊತೆಯಲ್ಲಿ ಇರ್ತಕ್ಕಂಥ ಸೇವಾಧಾರಿಗಳನ್ನ ಟೀಚರ್ಸ್ ಗಳು ಹೆಚ್ಚಿದ್ರು. ಈ ರೀತಿ ಬಹಳ ಚೆನ್ನಾಗಿ ಪ್ರಕಾಶ್ ಮಣಿದಾದಿಯವರು ನಡೆಸ್ಕೊಂಡು ಹೋದ್ರು. ನಿಮಿತ್ ಬನಿ ಚಲಾನಿಕಿ ಅವ್ರ ನಿಮಿತ್ ಸಮಜ್ಗೆ ಚಲಾಯಿ, ಈ ತರ ಪ್ರಕಾಶ್ ಮಣಿದಾದಿಯವ್ರದ್ದು ಯಾಕೆ ಅಷ್ಟು ಚೆನ್ನಾಗ್ ಮಾಡಿದ್ರು ಅಂದ್ರೆ ಅವ್ರಿಗೆ ಬಾಬಾ ನಡೆಸ್ತಾ ಇದ್ದಾರೆ ಅನ್ನೋದೇ ಅವ್ರಿಗೆ ಯಾವಾಗ್ಲೂ ಇದ್ದಿದ್ರಿಂದ ಅವ್ರು ನಿಮಿತ್ತರಾಗಿದ್ರು. ಬಾಬಾ ಅವ್ರ ಮೂಲಕ ಬಹಳ ಚೆನ್ನಾಗಿ ಮಾಡಿ ತೋರ್ಸಿದ್ರು. ಅವ್ರ ಗುಲ್ಜಾರ್ ಬಚ್ಚಿನೇ ಬಾಪ್ ದಾದಾ ಕೋ ಸಾಮಾನಿಕ ಕಾರಿಕಿಯ, ಈ ಕಡೆ ವ್ಯಕ್ತದಲ್ಲಿ ಪ್ರಕಾಶ್ ಮಣಿದಾದಿ ಮಾಡಿದ್ರೆ, ಈ ಕಡೆ ಅವ್ಯಕ್ತ ಸೇವೆಯನ್ನ ಗುಲ್ಜಾರ್ ದಾದಿ ಮಾಡಿದ್ರು. ಗುಲ್ಜಾರ್ ದಾದಿಯವರು ಬಾಪ್ ದಾದರವ್ರನ್ನ ತನ್ನಲ್ಲಿ ಸಮಾವೇಶ ಮಾಡ್ಕೊಳ್ಳುವಂತಹ ಕಾರ್ಯವನ್ನ ಮಾಡಿದ್ರು. ಅಂದ್ರೆ ಅವರು ರಥವನ್ನ ಶಿವಬಾಬರವರಿಗೆ ಬ್ರಹ್ಮ ಬಾಬವರಿಗೆ ತಯಾರ್ ಮಾಡ್ಕೊಡ್ಬೇಕಲ್ಲ. ಈಗ ಶಿವಬಾಬು ಅವರು ಬಂದು ಮುರಳಿ ನುಡಿಸ್ತಾರೆ ಸರಿ, ಆದರೆ ಆ ದೇಹವನ್ನ ಅದಕ್ಕೆ ಆ ಯೋಗ್ಯವಾದಂತಹ ಸ್ಥಿತಿನಲ್ಲಿ ಇಟ್ಟು ಕೊಡ್ಬೇಕಲ್ಲ ಅವ್ರಿಗೆ, ಶಿವಬಾಬು ಅವರಿಗೆ ಬ್ರಹ್ಮ ಬಾಬು ಅವರಿಗೆ. ಅದನ್ನ ಅವ್ರು ಚೆನ್ನಾಗಿ ಅರ್ಪಣೆ ಮಾಡ್ತಾ ಬಂದ್ರು ತಮ್ಮ ದೇಹವನ್ನ ಸೇವೆಗೆ. ಇವತ್ತು ನನ್ಗೆ ತಲೆ ನೋವ್ತಾ ಇದೆ, ಇವತ್ತು ಕೂತ್ಕೊಳಕ್ ಆಗೋದಿಲ್ಲ ಹಾಗೆಲ್ಲ ಅವ್ರು ಏನ್ ಹೇಳಿಲ್ಲ. ಲಾಸ್ಟ್ ಅಲ್ಲಿ ಅವ್ರಿಗೆ ನ್ಯಾಚುರಲ್ ಆಗಿನೇ ಅವ್ರಿಗೆ ಏಜ್ ಆಗಿ ಅವರಿಗೆ ಕೆಲವು ಕಾಯಿಲೆಗಳಿಂದ ಅವ್ರಿಗೆ ಬಹುಕಾಲ ಕೂತ್ಕೊಳಕ್ ಆಗ್ತಿರ್ಲಿಲ್ಲ. ಆದ್ರೆ ಅವ್ರು ಚೆನ್ನಾಗಿದ್ದಾಗಂತೂ ಬೇಕಾದಷ್ಟು ಅವರು ಸಮಯ ಕೂತ್ಕೊಳ್ತಾ ಇದ್ರು. तो दोनों का कार्य विशेष रहा, इसलिए दोनों को विशेष वतन में स्वागत की और साथ में जो आदि से आदि रतन दादिया कहो उनकी भी स्वागत की. ಈ ರೀತಿ ಈ ತರ ಗುಲ್ಜಾರ್ ದಾದಿ ಪ್ರಕಾಶ್ ಮಣಿ ದಾದಿ ಅವ್ರನ್ನ ಅಷ್ಟೇ ಅಲ್ಲದೆ ಅವ್ಯಕ್ತವಾದ ಒಂದು ಯಾರು ಅಡ್ವಾನ್ಸ್ ಪಾರ್ಟಿಯಲ್ಲಿ ಹೋಗಿದ್ದಂತಹ ಆದಿರತ್ನಗಳನ್ನು ಸಹ ಸ್ವಾಗತಿಸಿದ್ರು. बाप दादा ने यही विशेषता सुनाई कि दोनों का कार्य में सफलता का कारण मैपन नहीं, गुलजार बच्ची की भी महिमा की निर्मल और निर्माण. ಮತ್ತೆ ಬಾಬಾ ವಿಶೇಷತೆಯನ್ನ ಹೇಳ್ತಾರೆ, ಇಬ್ಬರ ಕಾರ್ಯದಲ್ಲೂ ಸಫಲತೆ ಯಾಕೆ ಹೇಗೆ ಸಿಕ್ತು ಅಂದ್ರೆ ನೋಡಿ, ಒಂದ್ ಕಡೆ ಪ್ರಕಾಶ್ ಮಣಿದಾದಿಯವರು ಸಕ್ಸಸ್ ಆದ್ರು. ಆ ಸಫಲತೆ ಏನು ಸಾಮಾನ್ಯ ಸಫಲತೆನಾ? ಅದ್ ಎಂತದು ಒಂದು ಗಸಗಸೆಯಿಂದ ಅದನ್ನ ಹಿಡಿದು ಸಣ್ಣದಾಗಿದ್ದದನ್ನ ಇಡೀ ಜಗತ್ತಿನಲ್ಲಿ ಹೇಗೆ ವಿಶ್ವವ್ಯಾಪಿಯಾಗಿ ಸಂಸ್ಥೆ ಬೆಳೆತೀನಿ. ಮೌಂಟ್ ಅಬುನಲ್ಲಿ ಬಿಲ್ಡಿಂಗ್ಗಳು ಬೆಳೆದಿದ್ದು ಒಂದೇ ಅಲ್ಲ, ಇಡೀ ಜಗತ್ತಿನಾದ್ಯಂತ ಎಲ್ಲಾ ದೇಶಗಳಲ್ಲಿ ಹೇಗೆ ಈಶ್ವರ್ಯ ಸೇವೆ ಸ್ಪ್ರೆಡ್ ಆಯ್ತು, ಹೇಗೆ ದಾದೀಜಿಯವರ ಒಂದು ಯೋಗ ಬಲದಿಂದ ಅವರ ಒಂದು ನಿರ್ದೇಶನದ ಅನುಸಾರವಾಗಿ ತಾನೇ ನಡೆದಿದ್ದೆಲ್ಲನು. ಅದ್ರಲ್ಲಿ ಬಾಬಾ ಅಂತೂ ಮಾಡಿಸ್ತಾರೆ. ಹೀಗೆ ದಾದೀಜಿಯವರು ತಮ್ಮ ಕಾರ್ಯವಿಡೀ ವಿಶ್ವಾದ್ಯಂತ ಭಗವಂತನ ಸೇವೆ ನಡಿಲಿಕ್ಕೆ ಮತ್ತು ಮಧುಬನ ಬೆಳಿಲಿಕ್ಕೆ ಮತ್ತೆ ಎಲ್ಲಾರನ್ನು ಬೆಳೆಸ್ಲಿಕ್ಕೆ ದಾದಿಯವರು ಹೇಗೆ ನಿಮಿತ್ತ ಆಗಿ ಅಂತ ವಿಶೇಷ ಕಾರ್ಯ ಮಾಡಿದ್ದಾರೆ ಅಂತ ಬಾಬಾ ನೆನಪಿಸ್ಕೊಳ್ತಾರೆ. ಮತ್ ಇನ್ನೊಂದ್ ಕಡೆ ಗುಲ್ಜಾರ್ ದಾದಿಯವರು ಸಹ ಅದೇ ತರ ಮಾಡಿದ್ದಾರೆ. ಇಬ್ಬರ ಕಾರ್ಯನು ವಿಶೇಷ ಇದೆ. ಆದ್ರಿಂದ ಅವರ ವಿಶೇಷ ಕಾರ್ಯವನ್ನ ನೆನಪಿಸ್ಕೊಳ್ತಾ ವತನದಲ್ಲಿ ಅವರನ್ನ ಸ್ವಾಗತಿಸ್ತಾರೆ. ನೋಡಿ, ಇದು ನಾವ್ ಸ್ಥೂಲದಲ್ಲಿ ಗೊತ್ತಾಗೋದಿಲ್ಲ, ವತನದಲ್ಲಿ ಬಾಬಾ ಅದನ್ನ ಸ್ವಾಗತಿಸ್ತಿರ್ತಾರೆ. ಅಂದ್ರೆ ಅದು ಇದಕ್ಕೆ ಭಗವಂತ ಇರೋದೇ ಆತ್ಮಿಕವಾಗಿ ತಾನೆ, ಅಂದ್ರೆ ಕಣ್ಣಿಗೆ ಕಾಣತಕ್ಕಂಥವ್ರಲ್ಲ. ಅದರಿಂದ ಕಣ್ಣಿಗೆ ಕಾಣದಂತಹ ತಂದೆ ಯಾರ ಕಣ್ಣಿಗೂ ಗೊತ್ತಿಲ್ದಂಗೆನೆ ಅವರನ್ನ ವಿಶೇಷವಾಗಿ ಸ್ವಾಗತಿಸೋದು, ಅಭಿನಂದಿಸೋದು, ಪ್ರೀತಿಸೋದು, ಇದೆಲ್ಲ ಭಗವಂತ ಅವ್ಯಕ್ತವಾಗಿನೇ ಮಾಡ್ತಾರೆ. ಅವ್ರಿಗಷ್ಟೇ ಅಲ್ಲ, ನಿಮಗೂ ನಮಗೂ ಎಲ್ಲಾರಿಗೂ ಬಾಬಾ ಏನ್ ಮಾಡ್ತಾರೆ, ನಮ್ಮ ಯೋಗ್ಯತೆ, ಅಂದ್ರೆ ನಮ್ಮ ಪುರುಷಾರ್ಥ, ನಮ್ಮ ಸಮರ್ಪಣಾ ಭಾವನೆ, ನಮ್ಮ ಸೇವಾ ಭಾವನೆ, ನಮ್ಮ ಶುಭ ಭಾವನೆ, ನಮ್ಮ ಆತ್ಮಿಕ ಭಾವನೆಗೆ ತಕ್ಕಂತೆ ನಮಗೂ ಬಾಬಾ ಪ್ರೀತಿ ತೋರಿಸ್ತಾರೆ. ನಮ್ಮನ್ನು ಬಾಬಾ ನಮ್ಮ ವಿಶೇಷತೆಯನ್ನು ನೋಡ್ತಾರೆ, ಮತ್ತೆ ನಮಗೂನು ಸಹ ಅಭಿನಂದಿಸ್ತಾರೆ, ಸ್ವಾಗತಿಸ್ತಾರೆ. ಇದೆಲ್ಲ ನಿಮ್ಗೂನು ಸಹ ಅನುಭವ ಆಗ್ತಾ ಇರ್ಬೋದು ಅವಾಗವಾಗ.
और साथ में जो आदि से आदि रतन दादिया कहो उन्हों को भी स्वागत की। बाप दादा ने यही विशेषता सुनाई। दोनों के कार्य में ಸಫಲತಾ का कारण ಮೈಪನ್ नहीं। ಮೇನ್ ಪಾಯಿಂಟ್ ಬಾಬಾ ಹೇಳಿದ್ದೇನಂದ್ರೆ ಇಬ್ಬರ ಜೀವನದಲ್ಲಿ ಸಫಲತೆಯನ್ನೇ ಕಂಡ್ರು. ಅದಕ್ಕೆ ಕಾರಣ ಏನು ಅಂದ್ರೆ ಮೈಪನ್ ನಹಿ, ಅಂದ್ರೆ ಅವರಿಗೆ ನಾನ್ ಮಾಡ್ತಾ ಇದ್ದೀನಿ, ನಾನು ಅಂತ ಆ ಕಾನ್ಶಿಯಸ್ಸೇ ಅವರಿಗೆ ಇಲ್ಲ. ಏನ್ ಮಾಡ್ತಾ ಇದ್ರು, ಬಾಬನ ತನು ಮನದನ ಎಲ್ಲ ಬಾಬಂದು ವಿಶೇಷತೆ ತುಂಬವರು ಬಾಬಾ, ಸೇವೆ ಮಾಡಿಸೋರು ಬಾಬಾ, ಆದೇಶ ಕೊಡೋರು ಬಾಬಾ, ಅಲ್ಲಿ ವಿಘ್ನಗಳು ಬಂದ ಸರಿ ಮಾಡೋರು ಬಾಬಾ, ಎಲ್ಲಾ ತರದಲ್ಲಿ ಬಾಬಾ ಬಾಬಾ ಅಂತ ಇದ್ದಾಗ ಅದು ಬರೀ ಬಾಯಿ ಮಾತುಗಲ್ಲ, ನಿಜವಾಗಿ ಅವರು ಬಾಬಾ ಅವ್ರನ್ನ ಜೊತೆಗೆ ಇಟ್ಕೊಂಡಿದ್ರು. ಆ ನನ್ನತನ ಅವರಲ್ಲಿ ಇರ್ಲಿಲ್ಲ, ಅದ್ರಿಂದಲೇ ಅಲ್ಲಿ ಅವರ ಜೀವನದಲ್ಲಿ ಅಷ್ಟು ಯಶಸ್ಸು ಕಾಣ್ತು. ಗುಲ್ಜಾರ್ ಬಚ್ಚಿ ಕಿ ಬಿ ಮಹಿಮಾ ಕಿ ನಿರ್ಮಾಣ್. ಗುಲ್ಜಾರ್ ದಾದಿಯವರನ್ನ ಬಾಬಾ ಹಾಡಿ ಹೊಗಳ್ತಾ ಇದ್ದಾರೆ. ಅವ್ರು ಎಷ್ಟು ನಿರ್ಮಲವಾದ ಮನಸ್ಸು, ಎಂತ ಮುಗ್ಧವಾದ ಮನಸ್ಸು. ನೋಡ್ತೀವಲ್ಲ ಗುಲ್ಜಾರ್ ದಾದಿಯವರ ಒಂದು ಮುಖ ಭಾವ ನೋಡಿದ್ರೇನೆ ಎಂಥ ಮುಗ್ಧತೆ ಮತ್ತು ಎಂಥ ವಿನಮ್ರತೆ. ಸೇವಾಕ್ಕೆ ನಿಮಿತ್ತ ಬನ್ನಿ, ಈ ತರ ವಿನಮ್ರವಾಗಿ ಮತ್ತು ನಿರ್ಮಲ ಮನದಿಂದ ಸೇವಾ ನಿಮಿತ್ತರಾದ್ರು. ಅವ್ರು ಸಮಾನೇಕಿ ಶಕ್ತಿ ಪ್ರಮಾಣ, ಮತ್ತೆ ಅವರಲ್ಲಿ ಏನಿತ್ತು, ಸಮಾನೇಕಿ ಶಕ್ತಿ ಪ್ರಮಾಣ, परमात्मा और आत्मा दोनों को ब्रह्मा बाप आत्मा और परमात्मा को समाने की शक्ति बाप द्वारा जो प्राप्त हुई उनको कार्य में लगाया. ಮತ್ತಂದ್ರೆ ಅವರು ಈಗ ಶಿವಬಾಬಾ ಬ್ರಹ್ಮ ಬಾಬಾ ಅವರ ಶರೀರದಲ್ಲಿ ಬಂದು ಮುರಳಿ ನುಡಿಸ್ತಾ ಇದ್ರು. ಅಂದ್ರೆ ಅಲ್ಲಿ ಶಿವಬಾಬಾ ಒಬ್ರೇ ಪ್ರವೇಶ ಆಗ್ತಾ ಇದ್ರು. ಈಗ ಗುಲ್ಜಾರ್ ದಾದಿಯವರ ಶರೀರದಲ್ಲಿ ಶಿವಬಾಬನ ಆತ್ಮ, ಅಂದ್ರೆ ಶಿವಬಾಬಾ ಪರಮಾತ್ಮ, ಬ್ರಹ್ಮ ಬಾಬಾ ಆತ್ಮ ಇಬ್ರು ಸಹ ಏಕಕಾಲದಲ್ಲೇ ಗುಲ್ಜಾರ್ ದಾದಿಯವರ ಶರೀರದಲ್ಲಿ ಉಪಸ್ಥಿತಿ ಆಗ್ತಾ ಇದ್ರು. ಅವರಲ್ಲಿ ಬಾಬಾ ಪ್ರವೇಶವಾಗ್ತಾ ಇದ್ರು. ಮುರಳಿ ನುಡಿಸ್ತಾರಲ್ಲ ಅಲ್ಲಿ ಶಿವಬಾಬನ, ಯಾಕೆಂದ್ರೆ ಶಿವಬಾಬನ್ ಬಿಟ್ಟು ಇರೋದೇನೇ ಇಲ್ಲ ಬ್ರಹ್ಮ ಬಾಬಾ. ಮುರಳಿ ನುಡ್ಸೋದೆಲ್ಲ ಶಿವಬಾಬನೇ, ಆದ್ರೆ ಬ್ರಹ್ಮ ಬಾಬಾ ಜೊತೆಯಾಗಿ ಇರ್ತಾ ಇದ್ರು. ಆ ಎರಡು ಪವರ್ಸ್ ಅನ್ನ, ಒಂದು ಗಾಡ್ ಪರಮಾತ್ಮ ಶಕ್ತಿ, ಇನ್ನೊಂದು ಬ್ರಹ್ಮನ ಆತ್ಮ, ಅವರೂನು ಏನ್ ಕಡಿಮೆ ಇಲ್ಲ, ಭಗವಂತನ ಸರಿ ಸಮಾನ ಗುಣಗಳನ್ನ ಹೊಂದಿದ್ದಾರೆ. ಆ ಎರಡೂ ಶಕ್ತಿಗಳನ್ನ ತನ್ನ ಒಂದು ಶರೀರ ಕೊಟ್ಟು ಅದ್ರೊಳಗೆ ಬ್ಯಾಲೆನ್ಸ್ ಅನ್ನ ಅವರು ಮಾಡಿದ್ರು, ಸಮಾವೇಶ ಮಾಡ್ಕೊಳ್ತಕ್ಕಂತಹ ಒಂದು ಶಕ್ತಿಯಿಂದ. ಮತ್ತು ಆ ಶಕ್ತಿನೂ ಸಹ ಯಾರು ಕೊಟ್ರು, ಬಾಪ್ ದ್ವಾರ ಪ್ರಾಪ್ತ ಈ ಶಕ್ತಿ ಉಸ್ಕೋ ಕಾರ್ಯ ಮೇಲೆ ಲಗಾಯ. ಬಾಬರವರೇ ಬಾಬಾ ಏನ್ ಜವಾಬ್ದಾರಿ ಕೊಟ್ಟಿದ್ದಾರೆ, ಬಾಬಾ ದಾದಿಯವರ ರಥದಲ್ಲಿ ಬರ್ಬೇಕು ಅಂತ ಆರಿಸ್ಕೊಂಡಿದ್ದಾರೆ ಅಂದ್ಮೇಲೆ ಆ ಶಕ್ತಿ ಕೊಡೋರು ಬಾಬನೇ ಆಗಿರ್ತಾರೆ. ಆದ್ರೆ ಅದಕ್ಕೆ ಪೂರಕವಾಗಿ ಇವ್ರು ಏನ್ ಮಾಡ್ತಾರೆ, ಗುಲ್ಜಾರ್ ದಾದಿ ಹೊಂದಿಕೊಳ್ತಾರೆ ಬಾಬನ್ ಮಾತಿಗೆ. ದಾದಿಕೋ ಅದು ತಾನೇ ಬಹಳ ಮುಖ್ಯ. ಬಾಬಾ ಏನೋ ಆರಿಸ್ಕೋಬಹುದು, ಆದ್ರೆ ಇವ್ರು ಅದಕ್ಕೆ ಸ್ಪಂದಿಸ್ಲಿಲ್ಲ. ಪೂರಕವಾಗಿ ಅದನ್ನ ಅರ್ಥ ಮಾಡ್ಕೊಂಡು ಅದನ್ನ ಬಾಬನ ಬಳಕೆ ಹೇಗೆ ಮಾಡ್ಕೋತಾರೋ ಅದಕ್ಕೆ ಇವರು ಸ್ಪಂದಿಸ್ಲಿಲ್ಲ ಅಂದ್ರೆ ಮತ್ತೆ ಅಲ್ಲಿ ಬಿರುಕು ಬಿಟ್ಬಿಡತ್ತೆ. ಅದ ಹಾಗಾಗ್ಲಿಲ್ಲ. ಬ್ರಹ್ಮ ಬಾಬಾ ಶಿವಬಾಬಾ ಹೇಗೆ ಇಷ್ಟಪಟ್ರೋ ಹಾಗೆ ಗುಲ್ಜಾರ್ ದಾದಿ ತನ್ನ ತನುವನ್ನ ಬಾಬನ ಕೊಟ್ರು. ಅಂದ್ರೆ ಬಾಬಾ ಗಂಟೆಗಟ್ಲೆ ಕುತ್ಕೊಂಡ್ ಮುರಳಿ ನುಡಿಸ್ತಾ ಇದ್ರು. ಆ ನಂತರದಲ್ಲೂ ಅವ್ರ ದೇಹ ದಣಿವಾಗಿರುತ್ತೆ, ದೇಹಕ್ಕೆ ಸ್ವಲ್ಪ ಆದ್ರೂ ಆಯಾಸ ಆಗಿರುತ್ತೆ, ಅದೆಲ್ಲ ಬ್ಯಾಲೆನ್ಸ್ ಮಾಡ್ಕೋತಾ ಇದ್ರು. दादी को जो अंत में हाथ देके बाप दादा ने विल पावर्स की विल की, उस विल पावर से कार्य निर्विघ्न चलाया. तो दोनों की विशेषता कम नहीं है. ಈ ಕಡೆ ಗುಲ್ಜಾರ್ ದಾದಿ, ಈ ಕಡೆ ಪ್ರಕಾಶ್ ಮಣ ದಾದಿ, ಇಬ್ರದೂನು ಏನ್ ಕಡಿಮೆ ಇಲ್ಲ. ಇಬ್ರದ್ದು ತೂಕ ಹಾಕಿದ್ರೆ ಸಮ ಇದೆ. ಇನ್ನೊಂದ್ ಕಡೆ ಬ್ರಹ್ಮ ಬಾಬಾ ಅವರು ದೇಹ ತ್ಯಜಿಸುವಾಗ ನೋಡಿ ಎಂತ ಇಚ್ಛಾ ಮರಣ ಹೊಂದಿದ್ರು. ಬ್ರಹ್ಮ ಬಾಬಾ ದೇಹ ತ್ಯಜಿಸುವಾಗ ಎದುರುಗಡೆ ಎಲ್ಲಾ ಮಹಾರಥಿ ಅಕ್ಕಂದ್ರು ಬಂದ್ ಕೂತ್ಕೊಂಡ್ರಂತೆ, ಬಂದು ನಿಂತ್ಕೊಂಡ್ರು. ಅವರು ಬಾಬಾ ಮಂಚದ ಮೇಲೆ ಹಾಗೆ ಹೊರ್ಕೊಂಡಿದ್ರಂತೆ. ಆಗ ಎದುರುಗಡೆ ಪ್ರಕಾಶ್ ಮಣಿ ದಾದಿ ಇದ್ರು. ಆ ಯಾತಕ್ಕೆ ಅಂತ ಗೊತ್ತಿಲ್ಲ, ಬಾಬಾ ತನ್ನ ಹಸ್ತವನ್ನ ಪ್ರಕಾಶ್ ಮಣಿ ದಾದಿಯವರ ಹಸ್ತದಲ್ಲಿ ಇಟ್ರಂತೆ. ಅದ್ ವಿಲ್ ಪವರ್ ಅನ್ನ ವಿಲ್ ಮಾಡ್ತಾ ಇದ್ದೀನಿ, ನಾನೆಲ್ಲ ಪವರ್ಸ್ ಅನ್ನ ಅವ್ರಿಗೆ ಧಾರೆ ಎರಿತಿದ್ದೀನಿ ಅಂತ ಏನೋ ಯಾರಿಗೂ ಗೊತ್ತಿಲ್ಲ. ಆ ಧಾರೆ ಎರಿತಾ ಹಾಗೆ ಅಂದ್ರೆ ಕೈಯಲ್ಲಿ ಕೈ ಇಟ್ಟು ತಮ್ಮ ಎಲ್ಲಾ ಪವರ್ ಅನ್ನ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿದ್ರು ಬಾಬಾ, ಮತ್ತೆ ದೃಷ್ಟಿ ಕೊಡ್ತಾ ಇದ್ರಂತೆ. ಹಾಗೆ ಕೈ ಸಡಿಲಾಯ್ತಂತೆ ಬ್ರಹ್ಮ ಬಾಬಾ ಅವ್ರದ್ದು.
ಇವ್ರು ಪ್ರಕಾಶ್ ಮಾಡಿದಾದ ಈಗ ಅರ್ಥ ಆಗಿಲ್ಲ. ಚೆನ್ನಾಗಿದ್ದವ್ರು, ಎದುರುಗಡೆ ಈಗ ಕ್ಲಾಸ್ ಮುಗಿಸಿ ಬಂದವರು ಮಲಗಿದ್ ನಮ್ಗ್ ದಿನ ದೃಷ್ಟಿ ಕೊಡ್ತಾ ಇದಾರೆ, ಯೋಗ ನಡೀತಿದೆ ಅಂತ ಇವ್ರು ಅನ್ಕೊಂಡಿದ್ದಾರೆ. ಆಮೇಲೆ ಕೈ ಸಡಿಲ ಆದ್ಮೇಲೆ ಇವರಿಗೆ ಸ್ವಲ್ಪ ಏನೋ ಅನ್ಸಿ ಡಾಕ್ಟರ್ ಕರೀತಾರೆ. ಆಗ ನೋಡ್ತಾರೆ ಡಾಕ್ಟರು, ಇಲ್ಲ ಅವರು ಇನ್ನ ಅಂತ ಹೇಳ್ತಾರೆ. ಹೀಗೆ ಸ್ವಯಂ ಭಗವಂತ ಯಾವ ಬ್ರಹ್ಮಬಾಬುವ್ರನ್ನ ಆರಿಸ್ಕೊಂಡಿದ್ರು, ಬ್ರಹ್ಮಬಾಬುರವರು ಪ್ರಕಾಶ್ ಮಣಿಗೆ ತಮ್ಮ ದಾದಿಗೆ ತನ್ನೆಲ್ಲಾ ಜವಾಬ್ದಾರಿಯನ್ನ, ಶಕ್ತಿಯನ್ನ ಹಸ್ತಾಂತರ ಮಾಡಿದ್ರು. ಹಸ್ತಾಂತರ ಅಂತ ಕೇಳ್ತೀವಿ ತಾನೆ, ಜವಾಬ್ದಾರಿಯನ್ನ ಅಥವಾ ಶಕ್ತಿಯನ್ನ ಅಂತ. ಇದು ಸರಿಯಾದ ಅರ್ಥದಲ್ಲಿ ಹಸ್ತಾಂತರ ಮಾಡಿದ್ರು. ಜಾಗೃತವಾಗಿ ನೋಡಿ ದೃಷ್ಟಿ ಕೊಡ್ತಾ ಇದಾರೆ, ಕೈಯಲ್ಲಿ ಕೈಯಲ್ಲಿ ಕೈ ಇಟ್ಟು ತಮ್ಮೆಲ್ಲಾ ಎನರ್ಜಿಯನ್ನು ಅವರಿಗೆ ಹಸ್ತಾಂತರ ಮಾಡಿದ್ರು. ಈ ತರದಲ್ಲಿ ಬಾಪ್ ದಾದ ವಿಲ್ ಪವರ್ಸ್ ಅನ್ನೆಲ್ಲ, ಅವರ ಒಂದು ಎಲ್ಲ ಶಕ್ತಿಗಳನ್ನ ವಿಲ್ ಮಾಡಿದ್ರು. ಯಾರಿಗೆ? ದಾದಿಯವರಿಗೆ. ಉಸ್ ವಿಲ್ ಪವರ್ ಸೇ ಕಾರ್ಯ ನಿರ್ವಿಘ್ನ ಚಲಾಯ. ಹೀಗೆ ಅದು ಸುಮ್ಮನೆ ಒಂದು ಸಂಸ್ಥೆಯನ್ನ ಇನ್ನೊಬ್ರು ದೇಹ ತ್ಯಾಗ ಮಾಡಿದ್ಮೇಲೆ ಇನ್ನೊಬ್ರು ಹಾಗೆ ನಡೆಸ್ಬಿಡಕ್ ಆಗಲ್ಲ. ಅಲ್ಲಿ ಹಿರಿಯರ ಮೇಲಿನವರ ಆಶೀರ್ವಾದ ಬೇಕೇ ಬೇಕು. ಹಾಗೆ ಶಿವಬಾಬಾ ಅವರ ಆಶೀರ್ವಾದ ಬ್ರಹ್ಮಬಾಬಾ ಅವರಿಗೆ, ಮತ್ತೆ ಬರೀ ಶಿವಬಾಬಾ ಅವರ ಆಶೀರ್ವಾದನೇ ದಾದಿಗಿದ್ರೆ ಸಾಕಾಗಲ್ಲ. ಶಿವಬಾಬಾ ಬ್ರಹ್ಮಬಾಬಾ ಇಬ್ರು ಅವರನ್ನ ಆಶೀರ್ವದಿಸಿದ್ರು ಮತ್ತು ತಮ್ಮ ಎನರ್ಜಿಯನ್ನ ಅವರಿಗೆ ಹಸ್ತಾಂತರಿಸಿದ್ರು. ಉಸ್ ವಿಲ್ ಪವರ್ ಸೇ ಕಾರ್ಯ ನಿರ್ವಿಘ್ನ ಚಲಾಯ. ಆ ಶಕ್ತಿಯಿಂದ ಸಮಸ್ತ ಸಂಸ್ಥೆಯ ಕಾರ್ಯವನ್ನ ನಿರ್ವಿಘ್ನವಾಗಿ ನಡೆಸಿದ್ರು. ಅಂದ್ರೆ ಅದಕ್ಕಾಗಿ ನಮ್ಮ ಹಿರಿಯರು ಯಾರಿರ್ತಾರೆ, ಅವರು ಪ್ರಕಾಶ್ ಮಣಿ ದಾದಿಯವರಿದ್ರು, ಈಗ ಅವ್ರು ಇಲ್ಲ. ಈಗ ನಮ್ಮ ಮೇಲೆ ನಮ್ಮ ಹಿರಿಯರು ಯಾರಿರ್ತಾರೋ ಅವರ ಮುಖಾಂತರ ಬಾಬಾ ನಮ್ಮನ್ನ ನಿರ್ವಿಘ್ನ ಮಾಡ್ತಾರೆ ಕಾರ್ಯದಲ್ಲಿ, ಸೇವೆಯಲ್ಲಿ. ಆದ್ರಿಂದ ನಮಗೆ ಅವರ ಒಂದು ಆಶೀರ್ವಾದ ಅನ್ನೋದು ಅವಶ್ಯವಾಗಿ ಬೇಕೇ ಬೇಕು. ಅಂದ್ರೆ ಅವರ ಆಶೀರ್ವಾದ ಅಂದ್ರೇನು? ಅವ್ರು ನಮ್ಗೆ ಒಳ್ಳೇದ್ ಮಾಡ್ಲಿ, ಅವ್ರ ಆಶೀರ್ವಾದ ನಮ್ಗೆ ಕಾಲಕ್ಕೆ ಬಿದ್ದು ನಾವು ಆಶೀರ್ವಾದ ಹಾಗೇನ್ ತಗೊಳ್ಳೋದಿಲ್ಲ. ಬಾಬರವರ ಆದೇಶದ ಪಾಲನೆಯೇ ನಮಗೆ ತಂದೆಯಿಂದ ಸಿಗುವ ಆಶೀರ್ವಾದ. ಹಾಗೆ ನಮ್ಮ ಹಿರಿಯರು ಹೇಳ್ತಕ್ಕಂತ ಮಾತುಗಳಂತೆ ನಾವು ನಡ್ಕೊಳ್ಳೋದೇನೆ ಅವರಿಂದ ನಮಗೆ ಆಶೀರ್ವಾದ ಲಭ್ಯವಾಗೋದು. ಏಕೆಂದ್ರೆ ಇಲ್ಲಿ ನಮ್ದು ಆಶೀರ್ವಾದ ಅಂತ ಸಪರೇಟ್ ಆಗಿ ಏನೋ ಪ್ರಸಾದ ಕೊಟ್ರು, ಅಕ್ಕ ಅವರು ಕ್ಲಾಸ್ ಮಾಡಿದ್ರು, ಹಾಗೆ ಆಶೀರ್ವಾದ ಕೊಟ್ರು ಅಂತ ಏನ್ ಅದಕ್ಕೊಂದು ಬೇರೆ ಕಾಲ್ ಮುಗಿಯೋ ವ್ಯವಸ್ಥೆ ಇಲ್ಲಿ ಇಲ್ಲ. ಇಲ್ಲಿ ನಮ್ಮ ಸಂಸ್ಥೆನಲ್ಲಿ ಕಾಲಿಗೆ ಬೀಳೋ ಅಂತದೆಲ್ಲ ಇರೋದಿಲ್ಲ ಪದ್ಧತಿ, ಸಂಪ್ರದಾಯ. ಹಾಗಾದ್ರೆ ಆ ದೊಡ್ಡವರಿಂದ ನಾವು ಹೇಗೆ ಶಕ್ತಿ ತಗೊಳ್ಳೋದು ಅಂದ್ರೆ, ಅವರ ಒಂದು ಮಾರ್ಗದರ್ಶನದಂತೆ ನಡ್ಕೊಳ್ಳುವ ಮೂಲಕ ಅವರ ಮನಸ್ಸಿನ ಆಶೀರ್ವಾದವನ್ನ ನಾವು ಪಡ್ಕೊಳ್ಳೋದು. तो दोनों की विशेषता कम नहीं है, दोनों ने अपना अच्छे से अच्छा पार्ट बजाया है और अभी भी पार्ट बजाते रहेंगे. तो बाप दादा कहते हैं जो विशेष कार्य के निमित्त बनते हैं उनको बाप दादा की और ब्राह्मणों की बधाई जरूर मिलती है. ಈ ತರ ಇಬ್ರು ಒಳ್ಳೆ ಪಾತ್ರ ಮಾಡಿದ್ರಿ. ಬಾಪ್ ದಾದ ತಿಳಿಸ್ತಾರೆ, ಯಾರು ವಿಶೇಷ ಕಾರ್ಯಕ್ಕಾಗಿ ನಿಮಿತ್ತರಾಗಿರ್ತಿರೋ ಅವರಿಗೆ ಬಾಪ್ ದಾದ ಮತ್ತು ಬ್ರಾಹ್ಮಣ ಪರಿವಾರದ ಒಂದು ಆಶೀರ್ವಾದ ಅವಶ್ಯವಾಗಿ ಸಿಗುತ್ತೆ. ಉನ್ಕೆ ಮುಬಾರಕ್ ಶುಭ ಭಾವನಾಯೇ ಶುಭ ಕಾಮನಾಯೇ ಬಹುತ್ ಮಿಲ್ತಿ ಹೈ. तो दोनों का पार्ट अपना अपना रहा. ಈಗ ನೋಡಿ ಎಂಥ ದೊಡ್ಡ ಜವಾಬ್ದಾರಿ. ಹೇಗೆ ಶಿವಬಾಬಾ ಬ್ರಹ್ಮನ ಶರೀರದಲ್ಲಿ ಬಂದು ಒಂದು ಪವಾಡವಾಯ್ತೋ, ಹಾಗೆ ಗುಲ್ಜಾರ್ ದಾದಿಯವರ ಶರೀರದಲ್ಲಿ ಬಾಬಾವರ ಒಂದು ಪಾತ್ರ ನಡೆದಿದ್ದು. ಬ್ರಹ್ಮನ ನಂತರ ಪ್ರಕಾಶ್ ಮಣಿ ದಾದಿಯವರು ಯಜ್ಞವನ್ನ ನಿಭಾಯಿಸಿದ್ದು. ಬ್ರಹ್ಮ ಅವರಿಗಂತೂ ರೆಸ್ಪೆಕ್ಟ್ ಇದ್ದೇ ಇತ್ತು, ಯಾಕೆಂದ್ರೆ ಅವ್ರ ಶರೀರದಲ್ಲಿ ಶಿವಬಾಬಾ ಬರ್ತಾರೆ, ಎಲ್ರು ಅವ್ರ ಶರೀರದಲ್ಲಿ ಶಿವಬಾಬಾ ಇದಾರೆ ಅಂತ ರೆಸ್ಪೆಕ್ಟ್ ಕೊಡ್ತಾ ಇದ್ರು. ಆದ್ರೆ ಪ್ರಕಾಶ್ ಮಣಿ ದಾದಿ ಅವರು ಬ್ರಹ್ಮ ಬಾಬಾ ಮೂಲಕ ಶಿವಬಾಬಾ ಸ್ಥಾಪಿಸಿದ ಯಜ್ಞದಲ್ಲಿ ಅವರು ಒಬ್ಬ ಸಾಧಕರಾಗಿದ್ರು. ಆದ್ರೆ ಅವರು ಆ ಸ್ಥಾನವನ್ನ ನಿಭಾಯಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದ್ರಲ್ವಾ. ಅಂತಹ ಈ ತರದಲ್ಲಿ ಅವರು ಇಂಥ ಒಳ್ಳೆಯ ಒಂದು ಜವಾಬ್ದಾರಿ ಕಾರ್ಯವನ್ನ ನಿಭಾಯಿಸಿದ್ದಕ್ಕಾಗಿ ಎಲ್ಲರ ಒಂದು ಶುಭ ಭಾವನೆ, ಆಶೀರ್ವಾದ ಅವರ ಇಬ್ಬರಿಗೂ ಸಿಗುತ್ತೆ. तो दोनों का पार्ट अपना अपना रहा लेकिन सफल रहेगा. अव्यक्त पार्ट भी चल रहा है, चलता रहेगा. और दादी का भी सकाश देने का, समय को समीप लाने का पार्ट अच्छा चलेगा. और साथ में सभी दादियों को और दोनों के साथी बहनें जो सेवा में निमित्त बनी, सेवा में साथ रही,
बहुत अच्छा योग युक्त हो सेवा की कर रही है, उनको भी बाप दादा ने इमर्ज किया और वरदान दिया. ಈ ರೀತಿನಲ್ಲಿ ಬಾಬಾ ಹೇಳ್ತಾರೆ, ವತನ ಈಗ ದಾದಿಯವರು ಹೇಳ್ತಿದ್ದಾರೆ, ವತನದಲ್ಲಿ ಎಮರ್ಜ್ ಮಾಡಿದ್ರೆ ಅವರಿಗೆ ಎಮರ್ಜ್ ಮಾಡ್ಕೊಂಡು ಅವರಿಗೆ ಒಳ್ಳೆಯ ಒಂದು ಯೋಗಯುಕ್ತವಾಗಿ ಸೇವೆ ಮಾಡ್ತಾ ಇದ್ದೀರಾ ಅಂತ ವರದಾನ ಕೊಟ್ರು. तो सदा ऐसे योग युक्त राजयुक्त बन के चलते चलो. तो बाबा की दुआओं का हाथ आपके मस्तक पर है. ಬಾಬರವರ ಆಶೀರ್ವಾದದ ಹಸ್ತ ನಿಮ್ಮ ತಲೆಯ ಮೇಲಿದೆ. ಇದನ್ನೆಲ್ಲ ನಾವು ಅನುಭವ ಮಾಡ್ಬೇಕು. ದಾದಿಯವರಿಗೆ ಹೇಳ್ತಾ ಇದ್ದಾರೆ ಇದನ್ನ. ವತನಕ್ಕೆ ಹೋಗಿ ಸಂದೇಶ ತಂದಿದ್ದಾರೆ. ವತನದಲ್ಲಿ ಬಾಬಾ ಮತ್ತು ದಾದಿಯವರ ನಡುವಿನ ಸುದ್ದಿಯನ್ನ ನಾವು ಕೇಳ್ತಿದ್ದೀವಿ ಅಂತಲ್ಲ. ಯಾವ ಸಮಯದಲ್ಲಿ ನಾವು ಕೇಳ್ತಿದ್ದೀವಿ, ಬಾಬರವರ ಒಂದು ಆಶೀರ್ವಾದ ಹಸ್ತ ನಮ್ಮ ತಲೆ ಮೇಲಿದೆ. ನಾವು ಸಹ ಬಾಬರವ್ರ ಒಂದ್ ವೇಳೆ ಮಾಡಿಲ್ಲ ಅಂದ್ರೆ ಮಾಡ್ಬೇಕು. ಆ ತರ ನಾವು ಈ ಯಜ್ಞದಲ್ಲಿ ಯಾವುದಾದ್ರೂ ಗುರುತರವಾದ ನಮಗೆ ವಹಿಸಿದ ಅಥವಾ ನಮ್ಮಿಂದ ಆಗಬಹುದಾದ ಸೇವೆಯನ್ನ ನಾವು ಅತ್ಯಂತ ಯಶಸ್ವಿಯಾಗಿ ಮತ್ತು ಪ್ರಾಮಾಣಿಕವಾಗಿ ವಿಧೇಯವಾಗಿ ಆಜ್ಞಾಪಾಲಕರಾಗಿ ನಿಭಾಯಿಸ್ಬೇಕು. ಈಗ ಪ್ರಕಾಶ್ ಮಣಿ ಅವರಿಗೆ ದಾದಿಯವರಿಗೆ ಜವಾಬ್ದಾರಿ ಸಿಕ್ಕಿದ್ರು ಸಹ ಅವ್ರ ಮನ್ಸಿಗೆ ಬಂದಂಗ್ ಮಾಡಿದ್ರ? ಪ್ರತಿಯೊಂದಕ್ಕೂ ಸಹ ಬಾಬಾ ಅವರಿಂದ ಮತ್ತೆ ಸಂದೇಶ ತರಿಸ್ತಿದ್ರು. ಬಾಬಾ ಅವರಿಗೆ ಹೇಳದೆ ಏನನ್ನು ಮಾಡಕ್ ಹೋಗ್ತಿರ್ಲಿಲ್ಲ. ಈಗ ಬಹಳ ಜನ ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ಮಾಡೋದ್ ಮಾಡ್ಬಿಟ್ಟು ಆಮೇಲೆ ನಿಮ್ಗೆ ಹೇಳ್ಬೇಕಾಗಿದೆಯಲ್ಲ ಹೇಳ್ತೀವಿ ಅಕ್ಕೋರೆ ಅಂತಾರ. ಅದಲ್ಲ, ಮೊದಲು ಹೇಳಿ ಕೇಳಿ ಅದಕ್ಕೆ ಬಾಬಾ ಅವರ ಶ್ರೀಮತ ಏನಿದೆ ಅಂತ ಅದನ್ನ ತಗೊಂಡು ಆನಂತರ ಮಾಡಿದಾಗ ಅಲ್ಲಿ ಆಶೀರ್ವಾದ ಬರುತ್ತೆ. ಆ ತರ ಪ್ರಕಾಶ್ ಮಣಿ ದಾದಿಯವರು ಅಷ್ಟೊಂದು ಬಾಬರವರು ಅವ್ರ ತಲೆಯ ಮೇಲೆ ಹಸ್ತವನ್ನಿಡುವಷ್ಟು ಪ್ರೀತಿಯನ್ನ ಯಾವಾಗ್ಲೂ ಗಳಿಸಿರ್ತಾರೆ. ಹಾಗೆ ನಾವು ಸಹ ನಮ್ಮ ಒಂದು ಪಾತ್ರ ಅಥವಾ ಸೇವೆ ನಿಭಾಯಿಸುವ ಮೂಲಕ ಬಾಬರವರ ಒಂದು ಪ್ರೀತಿಯ ವರದಾನದ ಹಸ್ತ ನಮ್ಮ ಮೇಲಿರುವಂತೆ ನಾವು ನಡ್ಕೋಬೇಕು. ಹೀಗೆ ನಮಗೂ ಇದು ದಾದಿಯವರೊಬ್ಬರಿಗೆ ಹೇಳುತ್ತಿಲ್ಲ, ನಮ್ಮ ಮೇಲೆ ದಾದಿಯವರ ವರದಾನದ ಹಸ್ತ ಇದೆ, ನಮ್ಮ ಮೇಲೆ ಬಾಬರವರ ವರದಾನದ ಹಸ್ತ ಇದೆ. ಏಕೆಂದ್ರೆ ನಮಗೆ ದಾದಿ ಬ್ರಹ್ಮ ಬಾಬಾ ಅವರು ಶಿವಬಾಬಾ ಅವರು ಹೇಳದಂಗ್ ನಿಭಾಯಿಸಿದ್ರು. ಈಗ ನಾವೇನ್ ಮಾಡ್ಬೇಕು? ನಾವು ಅವರಕ್ಕಿಂತ ಕೆಳಗಿರ್ತೀವಲ್ಲ, ನಾವು ನಮ್ಮ ಮೇಲ್ಪಟ್ಟವ್ರು ಯಾರಿರ್ತಾರೆ ಅವ್ರು ನಮ್ಗೇನ್ ಸೇವೆ ಅಥವಾ ಜವಾಬ್ದಾರಿ ಕೊಡ್ತಾರೆ ಅದನ್ನ ನಿಭಾಯಿಸಿ ಅವರ ಒಂದು ಪ್ರೀತಿಗೆ, ಅವರ ಒಂದು ಆಶೀರ್ವಾದಕ್ಕೆ ನಾವು ಪಾತ್ರರಾಗುವ ಮೂಲಕ ನಾವು ಬಾಬಾವರ ಆಶೀರ್ವಾದವನ್ನ ಪಡ್ಕೊಳ್ಬೇಕು. ಏಕೆಂದ್ರೆ ಸಾಕಾರದಲ್ಲಿ ಲಿಂಕ್ ಬೇಕೇ ಬೇಕಾಗುತ್ತಲ್ಲ. ಈ ರೀತಿನಲ್ಲಿ ಅವ್ಯಕ್ತ ಪಾತ್ರ ಇದು ನಡೆದಿದೆ, ನಡೀತಾ ಇರುತ್ತೆ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಹೀಗೆ ನೀವು ಮುಂದುವರೆದು ಯೋಗಯುಕ್ತವಾಗಿ ಮತ್ತು ರಾಜಯುಕ್ತ ಅರ್ಥಪೂರ್ಣವಾಗಿ ನೀವು ನಡ್ಕೊಳ್ತಾ ಹೋಗಿ ಅಂತ. ಅರ್ಥಪೂರ್ಣವಾಗಿ ನಡ್ಕೊಳ್ಳೋದು ಅಂದ್ರೆ ಜ್ಞಾನ ಅಂತ ಎಲ್ರಿಗೂ ಗೊತ್ತಿದೆ. ಅದ್ ಹೆಂಗ್ ಬೇಕೋ ಹಂಗ್ ತಿರುಗಿಸ್ಬಿಡೋದು, ಬದಲಾಯಿಸ್ಬಿಡೋದು, ಮನ್ಸು ಬಂದಂಗ್ ಮಾಡಿ ಮನ್ಮತ ಮಾಡಿ ಅದಕ್ಕೆ ಶ್ರೀಮತ ಹೆಸರು ಕೊಡೋದು, ಸಮರ್ಥಿಸ್ಕೊಂಡ್ಬಿಡೋದು, ಅಥವಾ ನಂದೇ ಸರಿ ಅಂತ ನಾವ್ ಅನ್ಕೊಂಡ್ಬಿಡೋದು, ಇದು ಅರ್ಥಪೂರ್ಣ ಅಲ್ಲ. ಯೋಗಯುಕ್ತವಾಗಿರಿ ಮತ್ತು ಅರ್ಥಪೂರ್ಣ ಅಂದ್ರೆ ಬಾಬಾ ಯಾವ ಅರ್ಥದಲ್ಲಿ ಹೇಳಿದರೆ, ಹೇಗೆ ಹೇಳಿದರೆ ಹಾಗೆ ಮಾಡೋದು, ಅದು ಅರ್ಥಪೂರ್ಣವಾಗಿ ನಾವು ನಡ್ಕೊಳ್ಳೋದು. ನಮಗ್ ಬೇಕಾದ ಅರ್ಥ ಕಲ್ಪಿಸ್ಕೊಳ್ಳೋದಲ್ಲ. ಬಾಬಾ ಯಾವ ಅರ್ಥದಲ್ಲಿ ಹೇಳಿದಾರೆ ಹಾಗ್ ನಡ್ಕೊಳ್ಳೋದು. ಸಾಮಾನ್ಯವಾಗಿ ಎಲ್ರು ಏನ್ ಮಾಡ್ತೀವಿ, ನಮ್ಗೆ ಹೆಂಗ್ ಬೇಕೋ ನಮ್ಮ ಅನುಕೂಲಕ್ಕೆ ತಕ್ಕಂಗ ಅದಕ್ಕೊಂದು ಅರ್ಥನ ನಾವು ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತೀವಿ. ಹಂಗ ಅನ್ಕೊಂಡೆ ಹಿಂಗ ಅನ್ಕೊಂಡೆ ಅಲ್ಲ. ನಾವು ಆಶೀರ್ವಾದಕ್ಕೆ ಪಾತ್ರರಾಗ್ಬೇಕಾದ್ರೆ ಈ ದಾದಿಯರು ಏನ್ ಮಾಡಿದ್ರಲ್ಲ ಹಾಗೆ ನಾವು ಮಾಡ್ಬೇಕು. ಆಮೇಲೆ ನಮಗೂ ಈ ಸಂಗಮ ಯುಗದಲ್ಲಿ ಸಿಗುವಂತದ್ದು ಏನು? ಸಂಗಮ ಯುಗದಲ್ಲಿ ನಮಗೆ ಸಿಗ್ಬೇಕಾಗಿರುವಂತ ಭಾಗ್ಯನೇ ಆಶೀರ್ವಾದ ಅಲ್ವಾ? ಎಷ್ಟು ಆನಂದ ಇರುತ್ತೆ ಆಶೀರ್ವಾದದಲ್ಲಿ, ದೊಡ್ಡವರ ಆಶೀರ್ವಾದದಲ್ಲಿ. बाप की दुआओं के हाथ आपके मस्तक पर है, ऐसे वहां वतन में सीन चली और एडवांस पार्टी वाले और जो आदि रतन सेवा के साथी रहे वो भी एमर्ज थे. उन्होंने दोनों के ऊपर आज वतन में सोने की पुष्प डाले देखा है. ಹೀಗೆ ಬಾಬಾ ಹೇಳ್ತಾರೆ, ದಾದಿ ಹೇಳ್ತಿದ್ದಾರೆ, ಬಂಗಾರದ ಪುಷ್ಪ ವೃಷ್ಟಿ ಆಯ್ತು ವತನದಲ್ಲಿ. ಬಂಗಾರದ ಪುಷ್ಪಗಳನ್ನ ನೋಡಿದ್ದೀರಾ? ಬಹುತ್ ಹಲ್ಕೆ ಹೋತೆ ಹೇ, ಭಾರಿ ನಹಿ ಹೋತೆ. ನೋಡಿ, ನಮ್ಗೆ ಏನಾದ್ರು ಕಾರ್ಯಕ್ರಮಗಳಲ್ಲಿ ಒಂದ್ ಸ್ವಲ್ಪ ಏನೋ ಪನ್ನೀರ್ ಚುಮುಕಿಸಿ ತಿಲಕ ಇಟ್ಟು ಒಂದ್ ಸ್ವಲ್ಪ ಹೂವಿನ ಪಕಳೆಗಳನ್ನ ನಮ್ಮ ಮೇಲೆ ಸುರಿದಾಗ ಏನೋ ಒಂಥರ ನಮ್ಗ ಅವರ ಆಶೀರ್ವಾದ, ಶುಭ ಭಾವನೆಗಳ ಫೀಲ್ ಆಗುತ್ತೆ, ಖುಷಿ ಆಗುತ್ತಲ್ಲ. ಹಾಗೆ ವತನದಲ್ಲಿ ಎಲ್ರಿಗೂ ಸಹ ಬಂಗಾರದ ಪುಷ್ಪ ವೃಷ್ಟಿ ಆಯ್ತು.
ಆ ಬಂಗಾರದ ಪುಷ್ಪಗಳು ಅದು ನಿಜವಾಗಿ ಚಿನ್ನದ ಹೂವು ಪಕಳೆಗಳಿಂದ ಮಾಡಿರೋ ಹೂವಾದ್ರೆ ಅದು ಮೈ ಮೇಲ್ ಬಿದ್ರೆ ಅದು ಒಂಚೂರು ತಗಲ್ದಂಗ ಆಗುತ್ತಲ್ಲ. ಆ ತರ ಎಲ್ಲ ಅದು ಆಗೋದಿಲ್ಲ. ಅಂತ ಪುಷ್ಪಗಳದು ಬಂಗಾರದ ಪುಷ್ಪಗಳು ವತನದಲ್ಲಿರುತ್ತೆ ಅಂತ ಬಾಬಾ ಹೇಳ್ತಾರೆ. ಜೋ ಲಗೆ ಅಂದ್ರೆ ಬಿದ್ದಾಗ ಅದ್ ಬಿದ್ದಂಗ ಅನ್ಸುತ್ತಲ್ಲ, ಆ ತರಾನು ಅನ್ಸೋದಿಲ್ಲ. ದರ್ದ್ ಕರೆ ಐಸಾ ನಹಿ ಹೋತೆ, ಬಹುತ್ ಹಲ್ಕೆ ಸೆ ಪತ್ರೆಕೆ ಹೋತೆ ಹೈ. ಬಹಳ ತೆಳುವಾದ ಒಂದು ಕಾಗದದಂತೆ ಅದೇನಿರುತ್ತೆ ಚೆನ್ನಾಗಿರುತ್ತೆ. ಲೇಕಿನ್ ಬಹುತ್ ರಂಗ ಬಿರಂಗಿ ಅಚ್ಚಾ ಡಿಸೈನ್ ಕೆ ಹೋತೆ ಹೈ. ತೋ ಬಾಪ್ दादा ने आज दोनों के पार्ट की विशेषता सुनाते हुए सभी द्वारा सोने के पुष्पों की ವರ್ಷಾ कराई. ಆ ಎಲ್ಲಾರ ಮುಖಾಂತರ ಬಾಪ್ ದಾದ ಏನ್ ಮಾಡ್ತಾರೆ, ಪ್ರಕಾಶ್ ಮಣಿ ದಾದಿ ಗುಲ್ಜಾರ್ ದಾದಿಗೆ ಬಂಗಾರದ ಪುಷ್ಪವೃಷ್ಟಿಯನ್ನ ಮಾಡಿಸ್ತಾರೆ. ಅಂದ್ರೆ ಅಭಿನಂದನಾ ಸಮಾರೋಹವನ್ನ ಮಾಡಿದ್ದಾರೆ. ಈಗೆಲ್ಲ ಏನೆಲ್ಲ ಸತ್ಕಾರ್ಯಗಳನ್ನ ಮಾಡಿದ್ದಾರೆ ಸಂಗಮ ಯುಗದಲ್ಲಿ, ಅವರು ಮಾಡಿರ್ತಕ್ಕಂಥ ವಿಶೇಷ ಕಾರ್ಯಗಳಿಗೆ, ಅವರು ನಿಭಾಯಿಸಿದಂತಹ ಅನೇಕ ಕಾರ್ಯಗಳ ಮೂಲಕ ಕಂಡ ಯಶಸ್ಸು, ಯಜ್ಞ ಸಂಸ್ಥೆ ಯಶಸ್ಸಾಯ್ತಲ್ಲ, ಆ ಒಂದು ಸಫಲತೆಯನ್ನ ಕಂಡಂತಹ ಸಫಲತಾ ಸಮಾರೋಹದ ಒಂದು ಕಾರ್ಯಕ್ರಮ ವತನದಲ್ಲಿ ನಡೀತು. बाप दादा ने दोनों को बहुत प्यार किया और दोनों बाबा बाबा कह रही थी. ಬಾಬಾ ಆಪ್ನೆ ಕರಾಯ, ಬಾಬಾ ಆಪ್ನೆ ಕರಾಯ. ಅವಾಗ ಏನ್ ಹೇಳ್ತಿದ್ರು ಇಬ್ರು ದಾದಿಯರು ಅಂದ್ರೆ, ಇಲ್ಲ ಬಾಬಾ ನೋಡಿದ್ರೆ ಈ ಚೆನ್ನಾಗ್ ಮಾಡಿದ್ದೀರಾ ನೀವೆಲ್ಲಾ ಮಕ್ಳು ಅಂತಂದ್ಬಿಟ್ಟು ಎಲ್ಲಾರ ಮೂಲಕ ಎಲ್ರ ಕಡೆಯಿಂದನೂ ಬಾಬಾ ಅವರಿಬ್ಬರ ಮೇಲೆ ಬಂಗಾರದ ಪುಷ್ಪ ವೃಷ್ಟಿ ಮಾಡಿಸ್ತಾರೆ. ಆಗ ಪ್ರಕಾಶ್ ಮಣಿ ದಾದಿ ಗುಲ್ಜಾರ್ ದಾದಿ ಏನ್ ಹೇಳ್ತಾರೆ, ನಾನ್ ಮಾಡ್ದೆ ಅಂತ ಅವ್ರೇನು ಸ್ವೀಕಾರ ಮಾಡ್ತಾ ಇಲ್ಲ. ಅವ್ರು ಹೇಳ್ತಾರೆ ಬಾಬಾ ಆಪ್ನೆ ಕರಾಯ, ಬಾಬಾ ಆಪ್ನೆ ಕರಾಯ, ಬಾಬಾ ಆಪ್ನೆ ಕರಾಯ. ಐಸೆ ಈ ಗೀತ್ ಗಾ ರಹೆ ಥೆ ಯಹತಾ ದೃಶ್ಯ ಆಜ್ ವತನ್ ಕಾ. ಅವ್ರು ಈ ತರನೇ ಅವರು ಬಾಬಾ ನೀವೇ ಮಾಡ್ಸಿದಲ್ವಾ, ನೀವೇ ಮಾಡ್ಸಿದಲ್ವಾ ಅಂತ ಹೇಳ್ತಾ ಇದ್ದಾರೆ ನೋಡಿ. ಅವಾಗ್ಲೇ ಇದೆಲ್ಲ ನಮ್ಗೆ ಯಶಸ್ಸು ಸಿಗೋದು. ಈ ರೀತಿನಲ್ಲಿ ಇದು ಇವತ್ತಿನ ದಿನದ ವತನದ ಸಮಾಚಾರ ಇತ್ತು ಅಂತ ಹೇಳ್ತಾರೆ. ಒಳ್ಳೆಯದು, ಓಂ ಶಾಂತಿ. ಈಗ ದಾದಿಯವ್ರದ್ದೇನೋ ನಾವು ಕೇಳಿದ್ವಿ. ಈಗ ನಮ್ ಜೀವನದಲ್ಲಿ ನಾವು ಸಹ ಬಾಬರವರಿಂದ ಈ ತರ ಒಂದು ಅಭಿನಂದನೆಯನ್ನ, ಬಾಬಾನಿಗೆ ಮನಸ್ಸು ತುಂಬಿ ಬಂದು ನನ್ನ ಮಕ್ಕಳು ನನ್ ಜವಾಬ್ದಾರಿಯನ್ನ, ನನ್ ಕೆಲ್ಸವನ್ನ ಹೃದಯಪೂರ್ವಕವಾಗಿ ಮಾಡಿ ಒಂದು ಸಫಲತೆಯನ್ನ, ಒಂದು ಯಶಸ್ಸನ್ನ ಮಾಡ್ಕೊಟ್ಟಿದ್ದಾರೆ. ಈ ಸಂಸ್ಥೆಯನ್ನ ಹೇಗಿದ್ದನ್ನ ಯಾವ ಮಟ್ಟಕ್ಕೆ ಇವ್ರ ಮೇಲೆ ತೆಗೆದುಕೊಂಡೋದ್ರು. ಹೇಗೆ ನಮ್ಮ ಸಂಸ್ಥೆಯ ಬಗ್ಗೆ ನೋಡಿ, ಮೌಂಟ್ ಅಬು ಅಂದ್ರೆ ಎಷ್ಟು ಒಳ್ಳೆ ಹೆಸರಿದೆ. ಆ ರೀತಿನಲ್ಲಿ ಒಂದು ಒಳ್ಳೆ ಹೆಸರು ಸಂಸ್ಥೆಗೆ ತಂದ್ಕೊಡ್ತಕ್ಕಂತ ರೀತಿಯಲ್ಲಿ ನಾವು ನಡ್ಕೊಳ್ಳೋದು. ಈಗ ಪ್ರಕಾಶ್ ಮಣಿ ದಾದಿ ಪಾತ್ರ ಅವ್ರು ಮಾಡ್ತಾರೆ, ಗುಲ್ಜಾರ್ ದಾದಿಗೆ ಏನು ಒಪ್ಸಿದ್ರು ಅವ್ರು ಮಾಡಿದ್ರು. ಈಗ ನಾವು ನೀವೇನ್ ಮಾಡೋದು? ನಮ್ಗೇನು ಬಾಬಾ ಬ್ರಹ್ಮ ಬಾಬಾ ಅವರು ಹಸ್ತ ಇಟ್ಟು ಯಜ್ಞದ ಜವಾಬ್ದಾರಿಯನ್ನ ಪ್ರಕಾಶ್ ಮಣಿ ದಾದಿಯಂಗ್ ನಮ್ಗೇನ್ ಹಸ್ತಾಂತರ ಮಾಡಿಲ್ಲ? ಅಥವಾ ಗುಲ್ಜಾರ್ ದಾದಿಯವರ ಶರೀರವನ್ನ ಬಾಬಾ ತಗೊಂಡು ಮುರಳಿ ನುಡಿಸ್ತಾ ಇದ್ರಲ್ಲ, ವಾಣಿ ಜ್ಞಾನ ಹೇಳ್ತಿದ್ರಲ್ಲ, ಆ ರೀತಿನೂ ಸಹ ಆಗಿಲ್ಲ ನಮ್ಗೆ. ಹಾಗಾದ್ರೆ ನಾವು ಯಾವ ವಿಷಯದಲ್ಲಿ ಬಾಬರವರ ಒಂದು ನಮ್ಮ ಸೇವಾ ಸಾಧನೆಯನ್ನು ನೋಡಿ ಯಾವ ವಿಷಯದಲ್ಲಿ ಬಾಬಾ ಮೆಚ್ಕೊಳ್ಬೇಕು? ಇದನ್ನ ವಿಚಾರ ಮಾಡುವಂತ ವಿಷಯ. ಏಕೆಂದ್ರೆ ಇದು ಆಶೀರ್ವಾದ ಅಲ್ವಾ? ಆಶೀರ್ವಾದದ ವಿಷಯದಲ್ಲಿ ನಾವು ಅಲಕ್ಷ್ಯ ಮಾಡೋಂಗಿಲ್ಲ. ಭಗವಂತನ ಒಂದು ಶುಭ ಆಶೀರ್ವಾದ ನಾವು ಪಡ್ಕೊಳ್ಳೇಬೇಕು. ಅಂದ್ರೆ ಈಗ ನೀವು ಮಧುಬನಕ್ಕೆ ಹೋಗಿ ಅನೇಕರು ಏನ್ ಮಾಡ್ತಿದ್ರು, ಸೇವೆ ಮಾಡ್ಬಿಡ್ಬೇಕಂದ್ರೆ ಮಧುಬನಕ್ಕೆ ಓಡೋಗ್ಬಿಡೋದು. ವರ್ಷಕ್ಕೊಂದ್ಸಲ ಹೋಗ್ಬಿಟ್ಟು ಅಲ್ಲಿ ಕೆಲವು ತಿಂಗಳು ಇದ್ ಬಿಡೋದು, ಒಂದು ದೊಡ್ಡ ಸೇವಾದಾರಿ ಅಂತ. ಈಗ ಅದು ಪಾತ್ರ ಮುಗೀತು. ಅಂದ್ರೆ ವಾಸ್ತವಿಕತೆ ಏನು, ನಾವೆಲ್ಲ ವಾಸ್ತವಿಕತೆಗೆ ಹಿಂತಿರುಗ್ಬೇಕಾಗಿದೆ. ಈಗ ಮೌಂಟ್ ಅಬುಗೇನು ಸಹ ಕರ್ನಾಟಕ ಅಥವಾ ಸೌತ್ ಇಂಡಿಯಾದವರೆಲ್ಲ ಈಗ ನೋಡಿ ಒಂದೊಂದೇ ಕೊರೋನಾ ಅಲೆಗಳು ಬರ್ತಾ ಇದೆ ಅಂತ ಮೌಂಟ್ ಅಬು ಕಾರ್ಯಕ್ರಮಗಳನ್ನೆಲ್ಲ ಫಿಕ್ಸ್ ಮಾಡಿದೆಲ್ಲ ಸ್ಥಗಿತ ಮಾಡ್ತಾ ಇದ್ರು. ಒಂದ್ ವೇಳೆ ನಾವು ಕರ್ನಾಟಕದಿಂದ ನಾವು ಹೋಗೋಕ್ ತಯಾರಾಗಿದ್ರು, ರಾಜಸ್ಥಾನ ಸರ್ಕಾರದ ಪರ್ಮಿಷನ್ ಇರೋದಿಲ್ಲ. ಅಲ್ಲಿ ಬರ್ತಕ್ಕಂಥವ್ರನ್ನೆಲ್ಲ ಬೇಕಾದಷ್ಟು ಚೆಕಿಂಗ್ ಮಾಡ್ಬೇಕು. ಒಂದ್ ವೇಳೆ ಏನಾದ್ರು ನಿಮ್ಗೆ ಅಲ್ಲಿ ಹೋದಾಗ ಕರೋನಾ ಟೆಸ್ಟ್ ಮಾಡಿದಾಗ ಅದೇನಾದ್ರೂ ಪಾಸಿಟಿವ್ ಬಂದ್ರೆ ಮತ್ತೆ ಅಲ್ಲಿ ಮಧುಬನಕ್ಕೆ ಕರ್ಕೊಂಡೋಗಿ ಇಡ್ಸಲ್ಲ ನಮ್ಮನ್ನ. ಮತ್ತೆ ನಮ್ಮನ್ನ ಬೇರೆ ಕ್ವಾರಂಟೈನ್ ಅಂತೆಲ್ಲೋ ಅವ್ರದೇ ಕೇಂದ್ರಗಳಿಗೆ ಕಳಿಸ್ಬಿಡ್ತಾರೆ. ಹೀಗೆಲ್ಲ ಬಂದು ಮಧುಬನಕ್ಕೆ ಮಾಡಿದ್ರೇನೆ ಸೇವೆ ಮಾಡೋದು ಅಂತ ಅನ್ಕೊಂಡವ್ರಿಗೆಲ್ಲ ಈಗ ಅರ್ಥ ಆಯ್ತಾ ಜೀವನ ಅಂದ್ರೆ ಏನು ಅಂತ. ಜೀವನ ಅಂದ್ರೆ ನಾವ್ ಎಲ್ಲಿದ್ದೀವಿ ಅಥವಾ ಯಾರಿಗೆ ನಮ್ಮ ಅವಶ್ಯಕತೆ ಇದೆ, ನಮ್ಗಾದ ಸೇವೆಯನ್ನ ಮೊದಲು ನಮ್ಮ ಅಕ್ಕಪಕ್ಕ ಸುತ್ತಮುತ್ತ ನಮ್ಮವರಿಗೆ ನಾವು ಮೊದಲು ಸೇವೆಯನ್ನು ಮಾಡ್ಬೇಕು. ಬರ್ತಾ 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 ಹೇಗ್ ಡೌನ್ ಆಗ್ತಾ ಇದೆ ನೋಡಿ.
ಅಥವಾ ನಾವು ಅಗತ್ಯ ಇರ್ತಕ್ಕಂಥವ್ರಿಗೆ ಏನ್ ಸೇವೆ ಮಾಡ್ಬೇಕಾಗುತ್ತೆ. ಬರ್ತಾ ಬರ್ತಾ ಎಲ್ಲ ಡಿಸ್ಟೆನ್ಸ್ ನಮ್ದು ಇರೋ ವ್ಯಕ್ತಿಗಳಲ್ಲೇ ಡಿಸ್ಟೆನ್ಸ್ ಇಟ್ಕೋಬೇಕು ಮತ್ ಮೌಂಟ್ ಅಬುಗ್ ಹೋಗ್ಬೇಕು ಅಂದ್ರೂ ಆಗೋದಿಲ್ಲ. ಸರಿ, ಈಗ ನಾವ್ ಹೇಗೆ ಬಾಬುವರ ಆಶೀರ್ವಾದ ತಗೊಳ್ಬೇಕಂದ್ರೆ, ನಾವು ನೀವು ಎಲ್ಲಿರ್ತೀರಾ ನಿಮ್ಮ ಮನೆಯಲ್ಲಿ ಇರ್ತೀರಾ, ಅಥವಾ ನಿಮ್ಮ ಉದ್ಯೋಗ ಮಾಡ್ತಕ್ಕಂಥವ್ರು ಉದ್ಯೋಗ ಕ್ಷೇತ್ರದಲ್ಲಿ ಇರ್ತೀರಾ, ವ್ಯಾಪಾರ ಮಾಡೋರು ವ್ಯಾಪಾರದ ಕ್ಷೇತ್ರದಲ್ಲಿ ಇರ್ತೀರ, ಮತ್ತು ನಿಮ್ಮೆಲ್ಲಾ ಲೌಕಿಕ ಕೆಲಸ ಕಾರ್ಯಗಳ ಜೊತೆಲಿ ನಿಮ್ಗೆ ಬಾಬುವರ ಮನೆ ಸೇವಾ ಕೇಂದ್ರ ಅನ್ನೋ ಕ್ಷೇತ್ರನೂ ಇದೆ ತಾನೆ. ಅದು ನಿಮ್ದೊಂದು ಜವಾಬ್ದಾರಿ. ನಿಮ್ಮ ಮನೆ ಮತ್ತು ನಿಮ್ಮ ಏನು ವ್ಯಾಪಾರ ವ್ಯವಹಾರ ಅಥವಾ ಉದ್ಯೋಗ ಮಾಡ್ತಕ್ಕಂತಹ ಒಂದು ಕ್ಷೇತ್ರ, ಆಮೇಲೆ ನಿಮ್ಮ ಬಂಧು ಮಿತ್ರರು ಅವ್ರು ಇವರೆಲ್ಲ ಇರ್ತಾರೆ. ಅದೆಲ್ಲ ಹೇಗೆ ನಿಮ್ಮ ಒಂದು ಸ್ವಂತ ಜವಾಬ್ದಾರಿ ಅಂತ ಅನ್ಕೊಳ್ತಿರೋ, ಈ ಅದೇ ತರದಲ್ಲಿ ಸೇವಾ ಕೇಂದ್ರನೂ ಸಹ ನಿಮ್ಮ ಒಂದು ಕ್ಷೇತ್ರ, ನಿಮ್ಮ ಒಂದು ಜವಾಬ್ದಾರಿ. ಹೇಗೆ ನಿಮ್ಮ ಮನೆಯ ಜವಾಬ್ದಾರಿಯನ್ನ ನೀವು ನಿಭಾಯಿಸ್ಬೇಕಾಗುತ್ತೆ ಅಂತ ಯೋಚಿಸ್ತಿರೋ, ಹಾಗೇನೆ ಒಂದು ಬಾಬುವರ ಮನೆ ಅಂದ್ರೆ ನಾವು ಇಲ್ಲಿ ಯಾವ ವಿಷಯ ಯೋಚಿಸ್ತಿದೀವಿ, ತಂದೆಯ ಕರ್ತವ್ಯದಲ್ಲಿ ನಾವು ನಮ್ಮ ಕೈಲಾದ ಸಹಾಯ ಮಾಡಿ ತಂದೆಯ ಆಶೀರ್ವಾದದ ಹಸ್ತ ನಮ್ಮ ತಲೆಯ ಮೇಲೆ ಬಾಬುವ್ರದ್ದು ಬರ್ಬೇಕು ಅಂದ್ರೆ, ನಾವು ಬಾಬುರವ್ರದ್ದು ಯಾವ್ದಾದ್ರು ಕಾರ್ಯದಲ್ಲಿ ಸಹಯೋಗಿ ಆಗ್ಬೇಕು ತಾನೆ. ನಮ್ಮನೆನಲ್ಲೇ ಬಾಬುವ್ರ ಫೋಟೋ ಇಟ್ಕೊಂಡಿದ್ದೀವಿ, ನಮ್ಮನೆನಲ್ಲೇ ವಾಣಿ ಓದ್ತೀವಿ, ನಮ್ಮನೆನಲ್ಲೇ ಒಂದ್ ಲೈಟ್ ಹಾಕ್ತಿವಿ, ನಮ್ಮನೆನಲ್ಲೇ ಹಾಡ್ ಹಾಕ್ತಿವಿ ಅಂದ್ರೆ, ಅದು ಬಾಬನಿಗೆ ಒಂದು ದೊಡ್ಡದಾಗಿ ಸೇವೆ ಕೊಟ್ಟಿದ್ದು ಅಂತಲ್ಲ. ಅದು ನಿಮ್ಮ ಇದಕ್ಕೆ ನೀವು ಅಡಿಗೆ ಮಾಡ್ಕೊಂಡು ಊಟ ಮಾಡ್ತಿರಲ್ಲ ನಿಮ್ಮನೆನಲ್ಲ, ಹಂಗೆ ನಿಮ್ಗೋಸ್ಕರ ಅದ್ ನೀವು ಮಾಡ್ಕೊಡ್ರಿ ಅಲ್ವಾ. ನೋಡಿ, ಯಾರಿಗಾದ್ರೂ ದಾನ ಒಂದಿನಾರು ಊಟ ಕೊಟ್ರೆ ಅದು ಒಂದು ಆಶೀರ್ವಾದ ಸಿಗುತ್ತೆ. ನಾನೇ ಚೆನ್ನಾಗ್ ಮಾಡ್ಕೊಂಡು ಹೋಳಿಗೆ ತುಪ್ಪ ಊಟ ಮಾಡಿದ್ರೆ ಅದ್ ದೊಡ್ಡ ಕೆಲ್ಸ, ದೊಡ್ಡ ಪುಣ್ಯದ ಕೆಲ್ಸ ಅಂತ ಏನಲ್ಲ ಅದು. ನನ್ ಸ್ವಾರ್ಥ ನನಗ್ ಬೇಕಾಗಿತ್ತು ಅಂತ ಅಷ್ಟೇ ಆಗ್ಬಿಡುತ್ತೆ. ಅದಕ್ಕೆ ಅವ್ರವ್ರ ಮನೆಯಲ್ಲಿ ಅವ್ರವ್ರ ಫೋಟೋ ಇಟ್ಕೊಳ್ಳೋದು ಅದದು ಮಾಡೋದು ಅಂದ್ರೆ ನಿಮ್ಮ ದೇಹಕ್ಕೆ ಊಟ ಕೊಟ್ಟಂಗೆ ನಿಮ್ಮ ಆತ್ಮಕ್ಕೆ ನೀವು ಊಟ ಕೊಟ್ಕೊಳ್ಳೋದು, ಅದೇನು ದೊಡ್ಡ ಹೆಗ್ಗಳಿಕೆ ಇಲ್ಲ. ಆದ್ರೆ ಒಂದು ಸ್ಥಳ ಅಂತ ಬಾಬಾ ಮಾಡಿರ್ತಾರೆ, ಸೇವಾ ಕೇಂದ್ರ, ಅದು ಶಿವಾಲಯ ಆಗಿದೆ. ಆ ಶಿವಾಲಯಕ್ಕೇನು ಸಹ ಇವಾಗೆಲ್ಲಾನು ಸರ್ಕಾರದ ಒಂದು ಆದೇಶಗಳು ಸಹ ಇರುತ್ತೆ ಕೊರೋನಾ ಕಾರಣದಿಂದ. ಆ ಪ್ರಕಾರವಾಗಿ ಸೇವಾ ಕೇಂದ್ರದಲ್ಲಿ ಬಾಪ್ ದಾದರವರ ಆದೇಶದಂತೆಯೇ ಶರಣರಾಗ್ತಕ್ಕಂಥ ಟೀಚರ್ಸು ಸಹ ಮೌಂಟ್ ಅಬುವಿಗೆ ಪತ್ರದಲ್ಲೆಲ್ಲ ಬರ್ಕೊಟ್ಟಿರ್ತಾರೆ. ನಾವೆಲ್ಲ ಭಗವಂತನಿಗೆ ಸಮರ್ಪಣೆ ಆಗೋ ವಿಷಯದಲ್ಲಿ ಎಲ್ಲ ನಿಯಮ ಪ್ರಕಾರ ಹೋಗಿರ್ತಾರೆ. ಈಗ ಅಕ್ಕಂದ್ರೆಗಳಿರ್ತಾರೆ, ಈಗ ಅವ್ರನ್ನು ಸಹ ಪುರುಷಾರ್ಥ ಮಾಡ್ತಾ ಇರ್ತಾರೆ. ಯಾವಾಗ ಈಗ ಕೊರೋನಾದು ಸ್ವಲ್ಪ ಕಡಿಮೆ ಆಯ್ತು, ಸರ್ಕಾರದವರು ಏನ್ ಮಾಡಿದ್ರು, ಸೇವಾ ಕೇಂದ್ರಕ್ಕೆ ನೀವು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದು ಅಲ್ಲಿ ಅಂತ ಅವ್ರು ಪರ್ಮಿಷನ್ ಕೊಟ್ರಲ್ಲ, ಅವಾಗ ಎಲ್ಲಾ ದೇವಸ್ಥಾನಗಳು ಚರ್ಚು ಮಸೀದಿಗಳೆಲ್ಲ ನಡೀತಾ ಇರುತ್ತಲ್ಲ, ಹಾಗೆ ಈಶ್ವರೀಯ ವಿಶ್ವವಿದ್ಯಾಲಯನೂ ಸಹ ನಡೀತಾ ಇದೆ. ಕ್ಲಾಸಸ್ ಎಲ್ಲ ನಡೀತಾ ಇರುತ್ತೆ. ಅದರಿಂದ ತಾವು ಸಹ ಅದ್ರಲ್ಲಿ ಭಾಗವಹಿಸೋದು ತಮ್ಮ ಕೈಲಾದಷ್ಟು, ಅಂತ ನೀವು ನಿಮ್ಗೆ ಯಾವ ಫೋರ್ಸು ಅಲ್ಲ, ನೀವು ಅರ್ಥ ಮಾಡ್ಕೊಂಡು ನಿಮ್ ಮನಸ್ಸಿನಿಂದ ನಿಮ್ ಕೈಲಾದಷ್ಟು ಕ್ಲಾಸ್ಗೆ ಹೋಗೋದು, ಸೇವೆ ಮಾಡೋದು, ಅಥವಾ ಏನೋ ಪುರುಷಾರ್ಥ ಮಾಡೋದು, ಒಂದ್ ಸಂಘಟನೆಗೆ ಬಲ ಕೊಡೋದು. ಸೇವಾ ಕೇಂದ್ರ ಈ ಊರಲ್ಲಿದೆ, ನಾನೊಂದು BK ಇದ್ದೀನಿ, ಅದನ್ನು ನಡೆಸ್ತಕ್ಕಂತಹ ಒಂದು ಕಿಂಚಿತ್ತಾದ್ರೂ ಒಂದು ಪೂರ್ತಿ ಜವಾಬ್ದಾರಿ ಇಲ್ಲ ಅಂದ್ರೂ ಒಂದ್ ನನ್ ಕೈಲಾದ ಒಂದು ಅಲ್ಪ ಸಹಾಯ ಆದ್ರೂ ಮಾಡೋಣ. ಈ ತರ ಏನೋ ಅಷ್ಟೋ ಇಷ್ಟೋ ನಾವು ಬಾಬರವರ ಸೇವೆಯಲ್ಲಿ, ಯಜ್ಞ ಸೇವೆನಲ್ಲಿ ಕೈ ಜೋಡಿಸ್ತಾ ಇರ್ಬೇಕು. ಇದೆಲ್ಲನು ಯಾತಕ್ಕೆ ಅಂದ್ರೆ ಬಾಬರವರ ಆಶೀರ್ವಾದದ ಹಸ್ತ ನಮ್ಮ ತಲೆ ಮೇಲೆ ಇರ್ಬೇಕಲ್ವಾ. ನಮ್ಮ ಯೋಗ ಬಾಬನ್ ಜೊತೆಗೆ ಹತ್ಬೇಕು, ನಮ್ಗೆ ಬಾಬನ್ ನೆನಪು ಮಾಡ್ತೀವಿ, ಅದ್ರಲ್ಲಿ ಒಂದು ಆನಂದ ಆಗ್ಬೇಕು, ಒಂದು ತನ್ಮಯತೆ ಆಗ್ಬೇಕು. ನಾವು ಬಾಬಾವರನ್ನ ಬಯಸ್ತೀವಿ, ಹಾಗೆ ಬಾಬಾ ನಮ್ಮನ್ನು ಬಯಸ್ತಾರಲ್ವಾ. ಪ್ರೀತಿ ಎರಡೂ ಕಡೆಯಿಂದ ಇರುತ್ತಲ್ಲ. ನಮಗೂ ಬಾಬನ ಪ್ರೀತಿ ಬೇಕು. ಅದೇ ತಾನೇ ಯೋಗ ಅಂದ್ರೆ ಏನು? ಯೋಗ ಅಂದ್ರೆ ಹಾಡ್ ಹಾಕೋದು ಲೈಟ್ ಹಾಕೋದು ಅನ್ಕೊಂಡಿದೀವ? ಓ, ಅಂತರಂಗದ ಪ್ರೀತಿ ಬಾಬನೊಂದಿಗೆ ಬೆಸುಗೆ ಆಗ್ಬೇಕಲ್ವಾ. ಅದು ಎರಡೂ ಕಡೆಯಿಂದ ಬಂದ್ರೆ ಮಾತ್ರ ಅದು ಪ್ರೀತಿ ಬೆಳೆಯುತ್ತೆ ಮತ್ತು ಅನುಭವ ಆಗುತ್ತೆ. ಅದಕ್ಕಾಗಿ ನಾವು ಈಗ ನೀವೆಲ್ಲ ಟೆಲಿಗ್ರಾಮ್ ಆಪ್ ಅಲ್ಲಿ ಈಗ ಜಾಯಿನ್ ಆಗ್ತಾ ಇದ್ದೀರಿ. ಇದು ಒಂದು ನಿಮ್ಮ ಒಂದು ಪ್ರೀತಿ, ಬಾಬನ್ ಜೊತೆಗೆ ಬೆಸುಗೆ. ಇದು ಒಂದು ನೀವು ನಿಮ್ಮ ತಲೆಯ ಮೇಲೆ ಬಾಬರವರ ಆಶೀರ್ವಾದದ ಹಸ್ತ ನಿಮ್ಮ ತಲೆ ಮೇಲೆ ಇರುತ್ತೆ. ಯಾಕೆಂದ್ರೆ ನೀವು ಇದೊಂದ್ ತರದಲ್ಲಿ ಸಂಘಟನೆ ಸೇರ್ತಾ ಇದ್ದೀರಾ, ಏನೋ ಒಂದು ನಮ್ಗೆ ಶಕ್ತಿ, ಖುಷಿ, ಒಂದು ಎನರ್ಜಿ ನಮ್ಗೆಲ್ಲ ಫೀಲ್ ಆಗ್ತಾ ಇದೆ. ಇದನ್ನು ನಿಮ್ದು ಬಾಬನ್ ಜೊತೆಗೆ ಕೈ ಜೋಡಿಸುವಂತದ್ದೇ. ಹೀಗೆ ನಾವು ಯಾವಾಗ್ಲೂನು ಈಗ ಅಂತಿಮ ಸಮಯ ಹತ್ರ ಬರ್ತಾ ಇದ್ದಂಗೆ ಬಾಬಾ ಅವರ ಆಶೀರ್ವಾದವನ್ನ ಹೆಚ್ಚೆಚ್ಚು ತಗೊಳ್ಳೋಣ. ಮತ್ತೆ ಟೆಲಿಗ್ರಾಮ್ ಆಪ್ ಅಲ್ಲೂ ಜಾಯಿನ್ ಆಗಿ, ಮತ್ತೆ ಸಾಧ್ಯವಾದ ಆದಷ್ಟು ವಾರದಲ್ಲಿ ಕೆಲವರು ನಮ್ ದಿನ ಬೆಳಗ್ಗೆನೂ ಬರ್ತಾ ಇದ್ದಾರೆ ಈಗ ಕ್ಲಾಸ್ಗೆಲ್ಲ.
ಆ ತರ ಸಾಧ್ಯವಾದವರೆಲ್ಲ ಬೆಳಿಗ್ಗೆನೆ ಬನ್ನಿ, ಇಲ್ಲ ಸಾಯಂಕಾಲನೋ ಅಥವಾ ಆಗಾಗ್ಗೆನೋ ಬಂದು ನಾವೇನ್ ಮಾಡ್ಬೇಕು, ಬಾಬಾರವರು ಸಾಕಾರ ಜಗತ್ತಿನಲ್ಲಿ ನಾವು ಮಾಡ್ತಾ ಇರೋದು ಏನ್ ಗೊತ್ತಾಗೋದಿಲ್ಲ ಬಾಬಾ ಅವ್ರಿಗೆ ಅನ್ಕೊಳಂಗಿಲ್ಲ. ಬಾಬಾ ಹೇಳ್ತಾರಲ್ಲ, ನಾನ್ ಯಾವ ಚಾನೆಲ್ ಬೇಕಾದ್ರೆ ಚೇಂಜ್ ಮಾಡ್ಬೋದಲ್ಲ, ಹಾಗೆ ಒಬ್ಬೊಬ್ರದ್ದು ನಾನು ಆಗು ಹೋಗುಗಳು, ಅವ್ರು ಹೇಗ್ ನಡೀತಿದ್ದಾರೆ ಮಕ್ಳು ಅನ್ನೋದೆಲ್ಲ ನಾನ್ ನೋಡ್ತಿರ್ತೀನಿ ವತನದಲ್ಲಿ ಅಂತ. ಅದರಿಂದ ಭಗವಂತನ ಲೆಕ್ಕ ಪಕ್ಕ ಇರುತ್ತೆ. ಅದರಿಂದ ನಾವೆಲ್ಲ ಬಾಬಾ ಅವರ ಆಶೀರ್ವಾದ ತಗೊಳ್ಳೋಣ. ಅದಕ್ಕಿಂತ ದೊಡ್ಡ ಆನಂದ ಈ ಸಂಗಮ್ ಯುಗದಲ್ಲಿ, ದೊಡ್ಡ ಭಾಗ್ಯ ಇನ್ಯಾವುದೂ ಇಲ್ಲ. ಅಂತ ತಂದೆ ಬಂದಿದ್ದಾರೆ, ಅಂತ ಮಹಾರಥಿ ದಾದಿಯರೆಲ್ಲ ನಾವು ನೋಡಿದ್ದೀವಿ, ಅವ್ರು ನಮಗ್ ಸಿಕ್ಕಿದ್ದಾರೆ. ಅವರ ಪ್ರೀತಿಯನ್ನ ನಾವು ತಗೊಳ್ಳೋಣ, ಅವರ ವಿಶ್ವಾಸವನ್ನ ನಾವು ತಗೊಳ್ಳೋಣ. ಅವರ ವಿಶ್ವಾಸ, ಪ್ರೀತಿ ವಿಶ್ವಾಸ, ಅವರ ಒಂದು ನಮ್ಮ ಮೇಲೆ ಒಂದು ಅಭಿನಂದನಾ ಭಾವ ಅವರಿಗೆ ಬರ್ಬೇಕಂದ್ರೆ ನಾವು ಆ ರೀತಿಯಾಗಿ ನಡ್ಕೊಳ್ಳೋಣ. ಇದು ಸಾಕಾರದಲ್ಲಿ ನಮ್ಗೆ ಅವಶ್ಯಕವಾಗಿದೆ. ಒಳ್ಳೆಯದು. ಈಗೆಲ್ಲ ಬಾಬರವರ ನೆನಪಿನಲ್ಲಿ ಒಂದೆರಡು ನಿಮಿಷಗಳ ಕಾಲ ಕೂತ್ಕೊಳ್ಳೋಣ. ಓಂ ಶಾಂತಿ.